ವಿಶ್ವದ ಎಲ್ಲೆಡೆಗಳಿಂದಲೂ ಒಳ್ಳೆಯ ವಿಚಾರಗಳೇ ಹರಿದು ಬರಲಿ ಹೇಳುವ ಕಾರಣಕ್ಕಾಗಿಯೇ ಈ ದ್ವಾರಾವತಿಯನ್ನು ನಿರ್ಮಿಸಿ ಎಲ್ಲೆಡೆಯೂ ಇರುವ ದ್ವಾರ ಬೆಳಕಿನ ಸೆಲೆಗೆ ಅಲೆಯಾಗಿ ಬರಲಿ ಹೇಳುವ ಕಾರಣಕ್ಕಾಗಿಯೇ ಇರುವಂತ ಇಂಥದ್ದೊಂದು ದ್ವಾರಾವತಿಯನ್ನು ನಿರ್ಮಿಸಿ ಅಣ್ಣ ತಮ್ಮಂದಿರು ನಾವು ಬಲರಾಮಕೃಷ್ಣರು ಇಲ್ಲಿ ಸುವ್ಯವಸ್ಥಿತವಾದಂತಹ ಆಡಳಿತವನ್ನು ನಡೆಸ್ತಾ ಬಂದಿದ್ದೇವೆ. ಯದುಕುಲದ ಆದಿಯಿಂದಲೂ ತೊಡಗಿದರೆ ಕಾರ್ತವೀರ್ಯಾರ್ಜುನನ್ನ ಹೊರತುಪಡಿಸಿದರೆ ಮತ್ತೊಬ್ಬರು ಪ್ರಕರ್ಷಕ್ಕೆ ಬಂದಂತವರು ಈ ಯದುಕುಲದಲ್ಲಿ ಇಲ್ಲ. ಹಾಗೆ ಗಮನಿಸುವುದಾದರೆ ಬಲರಾಮನನ್ನೇ ಅನೇಕರು ಹೆಗಣಿಕೆಯಿಂದ ಕೊಂಡಾಡ್ತಾ ಇದ್ದಾರೆ. ಎಲ್ಲವೂ ಸುವ್ಯವಸ್ಥಿತವಾಗಿದೆ ಎಂದು ನಾವು ಭಾವಿಸುವಾಗ ಇವನೊಬ್ಬ ಇದ್ದಾನಲ್ಲ ತಮ್ಮ, ಬೇಡದ್ದು ಮಾಡುವುದು, ನನಗೆ ಬೇಡದ ಹೆಸರನ್ನು ತರುವುದು, ಇಂಥ ಆಲೋಚನೆಯಲ್ಲೇ ಮಗ್ನವಾಗಿರ್ತಕ್ಕಂಥ ಆ ಕೃಷ್ಣ ಮಾಡಿರುವಂತಹ ಇನ್ನೊಂದು ಕೃತ್ಯ ಇದೀಗ ನಾರದರು ಮೂಲಕ ನನಗೆ ತಿಳಿದಿರುವುದು. ಇಂಥದ್ದೇ ಘಟನೆಗಳಿಗೆ ಆತ ಮನ ಮಾಡ್ತಾ ಇರ್ತಾನೆ ಅಂತ ನನ್ನ ಮರ್ಯಾದೆಯನ್ನು ತೆಗೆಯಲಿಕ್ಕಾಗಿ ಆತ ಇದ್ದಾನೆ ಅಂತ ಭಾವಿಸುವುದೇ ಆದರೆ ಇದನ್ನ ಇನ್ನು ಬಲರಾಮ ಸಹಿಸಲಿಕ್ಕಿಲ್ಲ. ನಾರದರು ಬಂದು ಹೇಳಿದ್ದಾಗಿದೆ, ಈ ಕುಕೃತ್ಯವನ್ನ ಕೇಳಿಯೂ ಈ ಬಲರಾಮ ಸುಮ್ಮನಿದ್ದ ಅಂತಾರೆ. ಆಡಳಿತ ಎನ್ನುವುದು ಸುವ್ಯವಸ್ಥಿತವಾಗಿ ಇಲ್ಲ. ಬೇರೆಯವರಿಗಾದ್ರೂ ಒಂದು ನ್ಯಾಯ ಮಾಡ್ತಾನೆ ಬಲರಾಮ, ತಮ್ಮನಿಗಾದ್ರೆ ಬೇರೆ ನ್ಯಾಯ ಅಂತ ಮಾತಾಡ್ಲಿಕ್ಕಿಲ್ವ ಜನ. ಅದಕ್ಕಾಗಿ ಇವತ್ತು ಬರುವುದು ಬರಲಿ, ಅವರು ಯಾವಾಗಲೂ ಆರ್ತಾರಕ್ಕೆ ಬರುವ ಹೊತ್ತಲ್ಲ ಇವತ್ತು. ಬರ್ತಾನಲ್ಲ ಕೃಷ್ಣ, ನೋಡಿಕೊಡ್ತಾನೆ. ನೋಡಿ, ಕಳ್ಳೆ ಹೆಚ್ಚಾಗಿಟ್ಟು ಮನೆಯ ಬೆಕ್ಕೊಂದು ಬರ್ತಾ ಉಂಟು. ನನಗೆ ವಿಷಯ ಗೊತ್ತಾಗುತ್ತೆ. ಒಟ್ಟಿ ಬಿಚ್ಚಿದ್ರೆ ಜಾಗ್ರತೆ, ಮಾತಾಡ್ಲಿಕ್ಕಿಲ್ಲ. ಈಗ ವಿಷಯ ಗೊತ್ತಾಗ್ಬೇಕು ನನಗೆ. ಯಾರು ಬರ್ತಾರೆ, ನಿನಗೆ ಏನಾದ್ರೂ ಗೊತ್ತಿದೆಯಾ? ನಿನಗೆ ನೀವು
ಎನ್ನುವುದೇ ನನಗೆ ಅರ್ಥ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಬರುವ ರೀತಿಯಲ್ಲಿ ಬಂದವನೇ ನಾನು. ಬಂದಂತಹ ನಾನು ನಿನ್ನ ಚರಣ ಪಾದಗಳಿಗೆ ನಮಸ್ಕರಿಸುವುದಕ್ಕೆ ಹೊರಟು ನನ್ನ ಮುಖವನ್ನು ನೋಡುವುದಕ್ಕೆ ನೀನು ಸಿದ್ಧನಿಲ್ವಲ್ಲ ಅಣ್ಣ. ಅಂಥದ್ದೇನಾಯ್ತು ಅಂತ ಬೇಡ ಅಲ್ಲ, ನಮ್ಮವರಿಗೆ ನಾನು ಹೇಳಿದ್ದೆ ಪ್ರತಿನಿತ್ಯ ಏನು ಕೊಡಬೇಕು ಅದನ್ನೇ ಕೊಡಿ. ಯಾವುದ್ರಲ್ಲಿ ಬದಲಾವಣೆ ಮಾಡಿದ್ರು ಆಹಾರದಲ್ಲಿ ಒಂದು ಬದಲಾವಣೆ ಮಾಡಬೇಡಿ. ನೀವು ನೋಡಿದ್ರ ನಾನು ಪರಿಸ್ಥಿತಿ ನೋಡಿದ್ರ ನೀವು ಈಗ ನೋಡಿ ಅಣ್ಣ ಸಂಜೆ ತಗೊಳ್ಬೇಕಾದದ್ದನ್ನು ಬೆಳಿಗ್ಗೆ ತಗೊಂಡಿದ್ದಾನ ಅಂತ ಕಣ್ಣು ಈ ಕೊರಿ ಕೆಂಪಾಗಿದೆ, ಮಾತಾಡಬೇಡ ಅಂತ ಹೇಳ್ತಾನೆ, ಮಾತಾಡು ಅಂತ ಹೇಳ್ತಾನೆ, ವಿಷಯ ಗೊತ್ತಾಗಬೇಕು ಅಂತ ಹೇಳ್ತಾನೆ. ಈಗ ಮಾತಾಡದೆ ವಿಷಯ ಗೊತ್ತಾಗೋದೇ ಅಲ್ವಾ? ಏನೇ ಆಗ್ಲಿ ಅಣ್ಣನಲ್ಲಿ ಹೋಗ್ತೇನೆ, ಅಣ್ಣ ಏನಾಯ್ತು ಅಂತ ಬೇಡ. ಈಗ ವಿಚಾರ ಮಾಡೋದು. ಏನಾದ್ರು ಅತ್ತಿಗೆ ಏನಾದ್ರು ಹೇಳಿಲ್ಲ ನಿನಗೆ, ಅದು ಅತ್ತಿಗೆ ಏನಾದ್ರು ಹೇಳಿದ್ರು ಸಹಿತ ಅವಳದ್ದು ಹಿರಿಯೋಳಲ್ವ ಅಣ್ಣ. ಹಾಗಾಗಿ ನೀವು ಅದನ್ನೆಲ್ಲ ಈಗ ನಿನ್ನನ್ನ ನಾನು ನೋಡಿ ಒಣಶುಂಠಿ ಮಾತು ನೋಡಿ ಹಿರಿಯರಂತೆ ಏನ್ ಮುದುಕಿ ಗಂಟ ಅಂತ ಹೇಳುದು ನನಗೆ. ನಾ ಹಾಗೆ ಹೇಳಿಕೊಟ್ಟೆ ಅಣ್ಣ ನಿನಗೆ. ಅಂದ್ರೆ ವಿಷಯ ಯಾವುದು ಅಂತ ನಾ ಹಾಗೆ ಹೇಳುವ ನಾನು ಹೇಳು. ನಿನ್ನದು ಈ ಕುಹಕ ಎಲ್ಲ ಬೇಡ ನನ್ನ ಹತ್ರ. ಮಾತಾಡಿದ್ರೆ ಜಾಗದ ವಿಷಯ ಗೊತ್ತಾಗಬೇಕು ನನಗೆ ಅಷ್ಟೇ. ಇವತ್ತು ಅಲ್ಲ ಯಾಕೆ ಇಷ್ಟು ಸಿಟ್ಟು ಅಂತ ನನಗೆ ಅರ್ಥ ಆಗಲಿಲ್ಲ. ಯಾರ್ಯಾರಿಗೂ ವಿಚಾರ ಮಾತಾಡ್ತಾ ಇರೋದಲ್ಲ ಇವನ ಮತ್ತೆ ಮಾತಾಡಿದ್ರೆ ಜಾಗೃತಿ ನಿನಗೆ. ಅಲ್ಲ ನೀನೇ ಹೇಳಿದ್ದಲ್ವಾ, ನೀ ಅವನ ಹತ್ರ ಯಾಕೆ ಬೃಂದಾವನಕ್ಕೆ ಹೋದ ನೀನು? ಅಲ್ಲಿ ಏನ್ ಮಾಡಿದೆ? ಹೋದೆ ಬಂದೆ ಅಷ್ಟೇ ಆಗಿದ್ದ ಅಲ್ಲಿ? ಅಷ್ಟೇ ಅಲ್ವಾ, ನಾ ಯಾವಾಗ ಹೋಗಿದ್ದೇನೆ ಬರುವಾಗ ಬಂದಿದ್ದೇನೆ. ಅಲ್ಲಿ ಸತ್ರಾರ್ಜುನ ಹತ್ರ ಹೋಗಿದ್ದೆ ಅಂತೆ. ಸತ್ರಾಜಿತ ಸತ್ರಾಜಿತ ನಮ್ಮವ ಮನಸ್ಸೆಲ್ಲ ಹುಳ್ಳುಳ್ಳಿಗೆ ಈ ರೀತಿ ವಿಷಯವೇ ಗೊತ್ತಿಲ್ಲದೆ ಹೋದಾಗೆ ಮಾಡುದು. ಹೌದಾ? ಹೌದು, ಸುಳ್ಳಲ್ಲ. ಸುಮಾರು ದಿವಸ ಆಯ್ತು. ಸತ್ರಾಜಿತನ ಮನೆಗೆ ಹೋದ. ಹೌದು, ಸುಮ್ಮನೆ ಹೋಗಬೇಕು ಬರಬೇಕು, ಅದು ಬಿಟ್ಟು ಏನ್ ಮಾಡಿದ್ದೆ ನೀನಲ್ಲಿ? ಸುಮ್ಮನೆ ಹೋಗಿದ್ದೇನೆ, ಸುಮ್ಮನೆ ಬಂದಿದ್ದೇನೆ. ಅಲ್ಲಿ ಶಮಂತಕ ರತ್ನ ಅಂತ ಕೇಳಿದ್ದೀಯಂತೆ. ಸುಳ್ಳಲ್ಲ. ಹೌದು, ವಿಷಯ ಹೌದಾ? ಕೇಳಿದ್ದದ್ದು ಇಲ್ಲ ಅಂತಲ್ಲ, ಕೇಳಿದ್ದು ಹೌದು. ಕೇಳಿದ್ದು ನೋಡಿ, ನಿಮ್ಮೆಲ್ಲರ ಮುಂದೆ ವಿಚಾರ ಮಾಡ್ತೇನೆ. ಈಗ ಕೇಳಿದ್ದು ಹೌದು. ಹೌದಪ್ಪ, ಹೋಗಿದ್ದು ನಾನು ಕೇಳಿದ್ದು ಹೌದು ಅಲ್ಲ ಇಷ್ಟರಲ್ಲೇ ಹೇಳಿದ್ರೆ ಮತ್ತೆ ಮಾತಾಡಿದ ಜಾಗ್ರತೆ. ಅದು ಎಲ್ಲಾದ್ರೂ ಹೋದವ ಏನ್ ಮಾಡಿದೆ ಕೇಳಿದೆ. ಹೌದು. ನಂತರದಲ್ಲಿ ಅದನ್ನ ಧರಿಸಿ ಸತ್ರಾಜಿತನ ಅನುಜ ಅವನ್ ಕೇಳಿದ. ಅವನಲ್ಲಿ ನಾನು ಕೇಳಿದ್ದೌದು. ಅವ ಕೊಡುವುದಿಲ್ಲ ಅಂತ ಹೇಳಿದ್ದೆ. ಹೌದಾ? ಹೌದು, ಹೇಳಿದ್ದ. ಹೌದು ಅಥವಾ ಅಲ್ಲ ಅಷ್ಟೇ ಹೇಳಿದ್ದೆ. ಅವ ಕೊಡುವುದಿಲ್ಲ ಅಂತ ಹೇಳಿದ್ದೆ. ಅವ ಕೊಡುವುದಿಲ್ಲ ಅಂತ ಹೇಳಿದ. ಆಮೇಲೆ ಮತ್ತೆ ಬಂದೆ ನಾನು. ಅಷ್ಟೇ ಅಲ್ಲ, ನೋಡ್ತೇನೆ ಅಂತ ಹೇಳಿ ಬಂದಿದ್ದೀಯಂತೆ. ನೋಡ್ತೇನೆ ಅಂತಂದ್ರೆ ಒಮ್ಮೆ ನೋಡ್ತೇನೆ ಅಂತ ಹೇಳಿದ್ದೆ. ಅದ್ರ ಮೇಲೆ ಏನಾಗಿದೆ ಗೊತ್ತಿದೆ ವಿಷಯ? ಏನಾಗಿದೆ ವಿಚಾರದಲ್ಲಿ ಗೊತ್ತಿಲ್ಲ. ಅದನ್ನ ಧರಿಸಿ ಅವನ ತಮ್ಮ ಕಾಡಿಗೆ ಹೋದ. ಕಾಡಿಗೆ ಹೋದಂತ ಅವನ ಸುಳಿವಿಲ್ಲ. ಹೌದಾ? ಸುಳ್ಳು ಅವನು ಕಾಣಿಲ್ಲ. ಅವ ಧರಿಸಿಕೊಂಡು ಹೋದಂತಹ ಶಮಂತಕ ರತ್ನವು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಈಗ ಶಮಂತಕ ರತ್ನ ಕಾಣಿಸ್ತಾ ಇಲ್ಲ, ತಮ್ಮ ಪ್ರಸೆನೆ ಕಾಣಿಸ್ತಾ ಇಲ್ಲ ಅಂತ ಅನ್ನುವಾಗ ಈಗ ಎಲ್ಲರೂ ಯೋಚನೆ ಮಾಡ್ತಾ ಇರುವುದು ಏನು ಗೊತ್ತಾ? ಏನಲ್ಲ, ಈ ಕೃಷ್ಣ ಶಮಂತಕ ರತ್ನವನ್ನು ಧರಿಸಿಕೊಂಡು ಹೋದಂತಹ ಪ್ರಸೇನನ್ನು ಕೊಂದು ಆ ಮಣಿಯನ್ನು ತಂದು ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಮಾತಾಡ್ತಾ ಇದ್ದಾರೆ ಎಲ್ಲರೂ. ಹಾಗಾಗಿ ಈಗ ನೇರವಾಗಿ ಹೇಳು, ನೀನು ಕೊಂದಿದ್ದಿ ಅಂತ ಅದ್ರ ಒಪ್ಕೊಂಡು ನನ್ನ ಮತ್ತೆ ಮಾತಿಲ್ಲ. ನಿನಗೆ ಏನಾಗಬೇಕು ಅದು ಶಿಕ್ಷೆ ಆಗುತ್ತದೆ. ನಂತರದಲ್ಲಿ ನೀನು
ಇದರಿಂದಾಗಿ ಈ ವಿಚಾರ ಸತ್ಯ. ಈಗ ಹೋಗಿ ಬಂದ ಮಾತ್ರಕ್ಕೆ ನಾನೊಬ್ಬ ತಪ್ಪಿತಸ್ಥ ಅಂತ ನಾನು ಆಗತ್ತೆ ನಾವು ಹೇಳೋಣ. ಯಾದವರಲ್ಲಿ ಇನ್ನೊಬ್ಬ ಕುಲಾಗ್ರಣಿಯಾಗಿ ನೀ ಮಾತನಾಡುವುದು ಹೇಳಿ. ಯಾಕೆ ಯಾವುದೇ ರೀತಿಯಾದಂತಹ ವಿಚಾರವನ್ನು ಮಾಡಿದೆ, ವಿಮರ್ಶೆಯನ್ನು ಮಾಡಿದೆ, ಯಾರೋ ಒಬ್ಬರು ಹೇಳಿದ್ದಾರೆ ಅಂತ ನೀವು ಹೇಳೋದು ಸಾಧ್ಯವೋ ಸರಿಯೋ ಅಣ್ಣ? ಯಾರು ಹೇಳಿದ್ದಾರೆ ಅಂತ ಬೇಡ. ಈಗ ನನಗೆ ಸಿಟ್ಟು ಬಂದಿದೆ, ನಾನು ಮತ್ತೆ ನಾರಾದ್ರು ಅಂತ ಹೇಳುವಲ್ಲಿವರೆಗೆ ನಾನು ಕಾಯುವುದಿಲ್ಲ, ನಾನು ಹೇಳಲಿಕ್ಕೆ ಆಗುದಿಲ್ಲ ಅದನ್ನೆಲ್ಲ. ಓ ಇವರ ಆಗದಂತೆ ನಾರದರೆ ಹೇಳಿದ್ದಾರೆ ಅಂತ ಭಾವಿಸೋಣ. ಭಾವಿಸಿದರೂ ಸಹಿತ ಕೃಷ್ಣ ಈಗ ದೂರದಿಂದ ಬಂದಂತಹ ನಾರದ ಹೇಳಿದ್ದಾರೆ, ಹತ್ತಿರದಲ್ಲೇ ಇದ್ದಂತಹ ನಿನ್ನ ತಮ್ಮ ಕೃಷ್ಣ ಹೇಳಿದರೆ ನೀವು ಒಪ್ಪುವುದಿಲ್ಲ ಅಂತ ಆದ್ರೆ ಕೃಷ್ಣನ ಮೇಲೆ ಅಪನಂಬಿಕೆಯೋ ಅಣ್ಣ ನಿನಗೆ? ಹೇಳಿ ಕೇಳಿ ನಿನ್ನ ಬೆನ್ನಲ್ಲಿ ಬಿದ್ದಂತಹ ಸಹೋದರ ನಾನು ಅಲ್ಲವೇನೋ ಅಣ್ಣ. ಹಾಗಾಗಿ ನನ್ನ ಮಾತನ್ನ ನೀನು ಕೇಳಬೇಕು. ನನಗೆ ಯಾವ ಪ್ರಸೇನೂ ನನಗೆ ನಾನು ಹೋಗಿ ಕೇಳಿ ಬಂದ ಮಾತ್ರಕ್ಕೆ ನಿರ್ದೋಷಿಯಾದಂತಹ ನನ್ನ ಮೇಲೆ ದೋಷವನ್ನು ಆರೋಪವನ್ನು ಹೊರಿಸುತ್ತಾ ಇದ್ದೀಯ ಅಣ್ಣ. ಯಾಕಣ್ಣ ಈ ರೀತಿಯಾಗಿ? ನಾನು ಬಂದು ಹೇಳಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಾನೇ ಅಪರಾಧಿ ಅಂತ ನೀನು ಆಡ್ತಾ ಇದ್ದೀಯ. ನಾ ಸತ್ಯವಾಗಿ ಹೇಳ್ತೇನೆ, ಅರಿಯೇ ಪ್ರಸೇನ ಓದುದ ಅವನಲ್ಲಿ ಹೋದದ್ದು ಗೊತ್ತಿಲ್ಲ. ಅಲ್ಲಿ ನಡೆದಂತಹ ಘಟನಾವಳಿಗಳು ನನಗೆ ಅದರ ಕುರಿತಾದಂತಹ ಅರಿವಿಲ್ಲ. ಅಷ್ಟೇ ಅಲ್ಲ ಅಣ್ಣ, ಯಾಕೆ ನನ್ನ ಮೇಲೆ ನಿರ್ದೋಷಿಯಾದಂತಹ ನನ್ನ ಮೇಲೆ ಯಾಕೆ ಈ ರೀತಿಯಾಗಿ ಕಿಡಿಯನ್ನ ಕಾಲ್ತಾ ಇದ್ದೀಯ? ಯಾಕೆ ಈ ರೀತಿಯಾದಂತಹ ಕತ್ತಿಯನ್ನ ನನ್ನ ಮೇಲೆ ತಳೀತಾ ಇದ್ದೀಯ ಅಣ್ಣ? ಅಂಥದ್ದು ನಾನು ಏನು ಮಾಡಿದ್ದೇನೆ ಅಂತ ಬೇಡ.
ಅಲ್ಲ ನಿನ್ನ ತಮ್ಮ ಅದು ಅಣ್ಣನ ಅಂದ್ರೆ ನಾನ್ ಮಾಡ್ತೇನೆ ಅಲ್ಲ. ನೀವ್ ಮಾಡ್ತೀಂತಲ್ಲ ನಿನ್ನ ಬೆನ್ನ ಬಿದ್ದ ಸಹೋದರನ ನಿನ್ನನ್ನೇ ಅನುಸರಿಸಿದವನು ಹೌದು. ಈಗ ನೋಡು, ಮೊದಲಿಂದಲೂ ನಿನ್ನ ಮೇಲೆಲ್ಲ ಇರುವ ಅಪವಾದವನ್ನು ನೋಡಿದ್ರೆ ಈಗ ಬೆಣ್ಣೆ ಕದ್ದೆ ಅಂತಂದು ದೊಣ್ಣೆ ಬಿದ್ದದ್ದು ನನ್ನ ಬೆನ್ನಿಗೆ. ಆ ನಂತರದಲ್ಲಿ ಸೀರೆ ಕದ್ದೆ ಅಂತ, ಸೀರೆ ಕದ್ದದಾದ್ರೂ ತೊಂದರೆ ಇರಲಿಲ್ಲ. ನಂತರದಲ್ಲಿ ಸೀರೆ ಹುಟ್ಟವರನ್ನೇ ಕದ್ದಲಿಕ್ಕೆ ಮನಸ್ಸು ಮಾಡಿದೆಯಲ್ಲ, ಅದೆಲ್ಲವೂ ಆಗುವಾಗ ಈ ಅಣ್ಣನನ್ನೇ ಬರುವುದು ಎಲ್ಲ. ಬಲರಾಮನ ತಮ್ಮ ಹೀಗೆ ಮಾಡಿದ, ಕೃಷ್ಣ ಹೀಗೆ ಮಾಡಿದ ಹೇಳೋದು ಲೆಕ್ಕ ಅಲ್ಲ. ಆಗ ಬಲರಾಮನ ತಮ್ಮ ಹೀಗೆ ಮಾಡಿದ ಅಂತಂದ್ರೆ ಕಡೆಗೆ ಅಪವಾದ ಬರುವುದು ನನ್ನ ಮೇಲೆ ಅಲ್ವೋ? ಅಣ್ಣ ನಡೆದ ದಾರಿಯಲ್ಲೇ ತಮ್ಮ ನಡೆಯುತ್ತಲ್ವೋ? ಆದ್ರೆ ಜಾರ ಚೋರಗಳು ಈಗಾಗಲೇ ನಿಮ್ಮಲ್ಲಿ ಮನೆ ಮಾಡಿದೆ, ಈ ಸುಳ್ಳನ್ನ ಆಡತಿ ಅಂತಲೇ ಪುರ ಜನರೆಲ್ಲರೂ ಆಡಿಕೊಂಡು ಬರ್ತಾ ಇರುವುದು. ಇಂಥ ಸಂದರ್ಭದಲ್ಲಿ ನೀವು ಹೇಳಿದೆಲ್ಲ ಮಾತು ಒಪ್ಕೊಳ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಪ್ರಮಾಣ ಅಂತ ಬೇಡ. ನೀವು ಹೇಳಿದ್ದೆಲ್ಲವೂ ಹೌದು ಅಂತ ತಲೆಯಾಡಲಿಕ್ಕೆ ನಾನು ಕೊಲೆ ಬರುವಂತ ಮಾಡಿ ನನ್ನ ಮೇಲೆ ಈ ರೀತಿಯಾದಂತಹ ನಂಬಿಕೆಯನ್ನು ನೀವು ಹೊಂದಿದ್ದಿ ಅಂತಾಯ್ತು. ಇದೊಂದು ಪ್ರಕರಣದಿಂದಾಗಿ ಅಣ್ಣ ತಮ್ಮಂದಿರಲ್ಲಿ ಹೀಗೊಂದು ಭಿನ್ನಾಭಿಪ್ರಾಯಗಳು ಬರ್ತದೆ ಅಂತಾದ್ರೆ ಏನು ಮಾಡುವುದು ಅಂತಲೇ ನನಗೆ ಅರ್ಥ ಆಗುವುದಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಾದ್ರೆ, ನಿನಗೊಂದು ನಂಬಿಕೆ ಬರಬೇಕು, ಭರವಸೆ ಬರಬೇಕು ಅಂತಾದ್ರೆ ನಾನು ಏನು ಮಾಡಬೇಕು ಹೇಳೋಣ? ನಿನ್ನ ಪಾಲುದಾನೆ ಮಾಡಿ ಹೇಳ. ನನ್ನನ್ನು ತೆಗಿಬೇಕು ಬೇಡ ಬಿಡು. ಇಡೀ ಭೂಮಂಡಲ ಭೂಮಿಯನ್ನ ತಾಯಿ ಅಂತ ನಾವು ಪೂಜಿಸ್ತೇವೆ. ಈ ಭೂಮಿಯ ಮೇಲೆ ಪ್ರಮಾಣವನ್ನು ಮಾಡಿ ಹೇಳ್ತಾ ಆಗುವುದಿಲ್ಲ. ನೆಲಸುಗೆ ನಿನ್ನ ವರ್ಷದೊಳಗೆ ನಿಶ್ಚಯ ಪಟ ಕಡ್ಡ ಮಂಡಲೋತ್ಪಲ ಅವರ ಮೇಘಮ ಭ್ರಮರಿಯಪ್ಪನೋ ಹೇ ರಾಜ್ಯಲಕ್ಷ್ಮಿ ಅಂತ ಆಡ್ತಾರೆ. ಹಾಗಾದ್ರೆ ಇಂದು ಇವರದ್ದಾಗಿತ್ತು, ನಾಳೆ ಇನ್ಯಾರದ್ದಾಗಿತ್ತು, ಇದಾಗಿತ್ತು. ಆದ್ರೆ ನೀ ಹೇಳೋದು ಹೇಗೆ ಅಂತಂದ್ರೆ ಈ ಭೂಮಿ ತಾಯಿ ಪಾಪಿಯನ್ನು ಹೊರತಾಳೆ, ಪುಣ್ಯವಂತರನ್ನು ಹೊರತಾಳೆ. ಪಾಪ ಅಲ್ಲ ಹೇಳಿ, ಅದು ಹೇಳುವಾಗ ನಿನ್ನ ಕಡೆ ತೋರಿತ್ತು ಬಿಟ್ರೆ ಈ ಪಾಪಿ ಅಂತ ನಾ ಹೇಳಿ ಕುಟ್ಟ ಪಾಪಿಯನ್ನು ಹೊರತಾಳೆ ಹಾಗಲ್ಲ. ಅಂದ್ರೆ ನೀ ಹೇಳುವ ಅರ್ಥ ಏನು? ಭೂಮಿ ಪಾಪಿಷ್ಟರನ್ನು ಹೊರತಾಳೆ, ಪುಣ್ಯವಂತರನ್ನು ಹೊರತಾಳೆ ಅಂತಲ್ವ? ಹಾಗಾದ್ರೆ ಅಣ್ಣ, ಇದು ತನಕ ನಾ ಹೇಳಿದ್ದು ನಿನಗೆ ಗೌಣ ಅಂತ ಆದರೂ ಕೂಡ ಮನಪೂರ್ವಕವಾಗಿ ನಿನ್ನಲ್ಲಿ ಒಂದು ಮಾತಾಡುವ ಅಣ್ಣ. ಈಗ ನಿನ್ನಲ್ಲಿ ನಿನ್ನ ಮುಖದಲ್ಲಿ ಕಾಣುತ್ತಾ ಇರುವಂತಹ ಒಂದು ರೀತಿಯಾದಂತಹ ಕ್ರೋಧಕ್ಕೂ ಒಂದು ರೀತಿಯಾದಂತಹ ಭಾವನೆಗಳು ಒಳಗಾದಂತಹ ನಾನು ಸತ್ಯವಾದಂತಹ ಮಾತುಗಳನ್ನ ಆಡ್ತಾ ಇದ್ದೇನೆ. ನನ್ನ ಈ ಮಾತುಗಳನ್ನ ಪ್ರಮಾಣ ಭರಿತವಾಗಿ ತಾವು ಸ್ವೀಕರಿಸಬೇಕು.
ಹುಟ್ಟಬೇಕು ಅಂತಾದ್ರೆ ತಾಯಿ ತಂದೆಯಾದಂತಹ ಒಳ್ಳೆ ಹಿನ್ನೆಲೆ ಇರಬೇಕಣ್ಣ. ಅಂತಹ ಸತ್ವದಲ್ಲಿ ಹುಟ್ಟಿದವರು ನಾನು ನೀನು, ನನ್ನ ಗೋಕುಲದಲ್ಲಿ ಆಡಿ ಬೆಳೆದವರು ನಾನು ನೀನು. ಅಣ್ಣ ನಿಜವಾಗಿ ಆಡ್ತೇನೆ, ತಾಯಿ ತಂದೆಯರ ಆಣೆಯಾಗಿ ನಾನು ಹೇಳ್ತೇನೆ, ಈ ಪ್ರಸೇನನ ವಾರ್ತೆಗಳು ನನಗೆ ಗೊತ್ತಿಲ್ಲ ಅಣ್ಣ. ನನ್ನ ಮತ್ತು ನಿನ್ನ ಹಳೆದವ್ರೆಯ ಪಾದದಾಣಿಯಾಗಿ ಹೇಳುತ್ತೇನೆ, ಹುಟ್ಟಿಸಿದ ತಂದೆಯ ಮೇಲೆ ತಾನೇ ಇಟ್ಟು ಹೇಳುತ್ತೇನೆ ಅಣ್ಣ, ಯಾವ ವಾರ್ತೆಗಳು ನನಗೆ ಗೊತ್ತಿಲ್ಲ. ಸಮಂತ ಗಮನಿಯ ವಿಷಯವೇ ನನಗೆ ಅರ್ಥವಾಗಲಿಲ್ಲ. ನಡೆದಂತಹ ಘಟನಾವಳಿಗಳಿಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲಣ್ಣ. ಕೇವಲ ನನ್ನ ಮೇಲೆ ಸಿದ್ಧತೆ ಮಾಡುವುದು ಬೇಡ, ವಿಷಯ ಏನು ಎನ್ನುವುದನ್ನು ನೋಡೋಣ. ನಾ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಾನು ಈ ಅಪರಾಧವನ್ನ ಮಾಡಿದವನೇ ಅಲ್ಲ ತಮ್ಮ. ಅಣ್ಣ ಇದಿಷ್ಟು ವಿಚಾರಗಳನ್ನ ಯಥಾವತ್ತಾಗಿ ನೀನು ಹೇಳ್ತಾ ಇದ್ದೆ ಅಂತ ನಿನ್ನಲ್ಲಿ ಅಪರಾಧ ಇಲ್ಲ ಎನ್ನುವಂಥದ್ದು ನನಗೂ ಮನದಟ್ಟಾಗುತ್ತಾ ಇರ್ತಕ್ಕಂಥ ಸಂದರ್ಭ. ಆದರೆ ಕೇವಲ ನಾನು ಲೋಕಮುಖಕ್ಕೆ ರಾಜನಾಗಿ ಈ ಮಾತುಗಳನ್ನ ಪ್ರಚುರಪಡಿಸುವಂತಿಲ್ಲವಲ್ಲ. ಹಾಗಾಗಿ ಬಲರಾಮನ ಅನುಜನಾಗಿ ನಿನ್ನ ಕರ್ತವ್ಯ ಏನು ಅಂತಂದ್ರೆ, ಈಗ ಒಂದು ಅಪವಾದ ಬಂದಿದೆ ಅಂತ ಆದ್ರೆ ಏನ್ ಮಾಡುವುದನ್ನ ನಾ ಹೇಳುವ ಮಾತನ್ನು ನೀನು ನಡೆಸಿಕೊಡ್ಬೇಕಾಗುತ್ತೆ. ಮುಂದೆ ಕಾಡಿನಲ್ಲಿ ಹೋಗಿರ್ತಕ್ಕಂಥ ಬೇಟೆಗಾಗಿ ಹೋಗಿರ್ತಕ್ಕಂಥ ಪ್ರಸೇನ, ಆ ಪ್ರಸೇನ ತೆಗೆದುಕೊಂಡು ಹೋಗಿರ್ತಕ್ಕಂಥ ಮಣಿ, ಇದೆರಡು ಏನಾಗಿದೆ ಎನ್ನುವಂತ ಸುಳಿವು ಇಲ್ಲಿವರೆಗೂ ದೊರಕಿಲ್ಲ. ಹಾಗಾದ್ರೆ ಆ ಸುಳಿವನ್ನ ನೀನು ದೊರಕಿಸಿಕೊಟ್ಟೆ ಅಂತ, ಆ ಮಣಿಯನ್ನ ತಂದು ಇರುವಂತಹ ಸ್ಥಳವನ್ನ ಸೇರಿಸಿದೆ ಅಂತ, ಈ ಅಪವಾದದಿಂದ ನಿನಗೆ ಮುಕ್ತಿ ಎನ್ನುವುದು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಅಪವಾದವನ್ನ ಹೊತ್ತು ನಾನು ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನೀನು ಕಾಡಿಗಾಗಿ ತೆರಳಬೇಕು, ಪ್ರಸೇನನ್ನ ಇರುವನ್ನ ಹುಡುಕಬೇಕು, ನಂತರದಲ್ಲಿ ಮಣಿಯನ್ನ ತಂದು ಒಪ್ಪಿಸಬೇಕು. ಆ ಬಳಿಕ ಈ ಅಪವಾದ ಮುಕ್ತವಾದ ನಂತರ ಬದರಿಕಾಶ್ರಮದಲ್ಲಿ ಇರ್ತಕ್ಕಂಥ ನಾನು ಮತ್ತೆ ಬಂದು ಈ ಸಿಂಹಾಸನವನ್ನ ಕೇಳ್ತೇನೆ. ಅಪರಾಧ ಬರುವುದು ದೊಡ್ಡದಲ್ಲ, ಬಂದಂತಹ ಅಪರಾಧವನ್ನ ಅಥವಾ ಅಪವಾದವನ್ನ ಪರಿಹರಿಸಿಕೊಳ್ಳುವ ಬಗೆ ಹೇಗೆ ಅಂತ ಚಿಂತಿಸುವುದು ದೊಡ್ಡತನ. ಗತಂನ ಚಿಂತೆಯ ಪ್ರಾಜ್ಞಃ ಎನ್ನುವುದಾಗಿ ನಾವು ಕುಳಿತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ತಾನೆ. ಜನರಾಡುತ್ತಾ ಇದ್ದಾರೆ, ನಮ್ಮವರು ನಮ್ಮನ್ನ ನೋಡಿ ನಡೆಯುತ್ತಾ ಇದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಆದರ್ಶಮಯವಾದಂತಹ ಬದುಕನ್ನ ಕಟ್ಟಿಕೊಟ್ಟವರು ನಾವಲ್ಲವೇ? ಹೀಗಿರುವ ಹೋದಂತಹ ಮಾನವ ಮರ್ಯಾದೆಯನ್ನು ಎಲ್ಲಿ ಹೋಗಿದೆಯೋ ಅಲ್ಲಿಂದಲೇ ತಂದು ನಾವು ಉಳಿಸಿಕೊಳ್ಳುವಂತಹ ಹೊಣೆಗಾರಿಕೆ ನಮ್ಮ. ಕೃಷ್ಣ, ಪ್ರೀತಿಯಲ್ಲಂತೂ ಅಲ್ಲಿ ವಿಶ್ವಾಸ ಉಂಟು, ವಿಶ್ವಾಸ ಇದ್ದಲ್ಲಿ ಪ್ರೀತಿಯೂ ಇರುತ್ತದೆ. ಹಾಗಂತ ಪ್ರೀತಿ ಇದ್ದಲ್ಲಿ ವಿಶ್ವಾಸ ಇರಲೇಬೇಕು ಎನ್ನುವಂತ ಮಾತೇ ನಿಲ್ಲವಲ್ಲ. ನಿನಗನ ಮೇಲೆ ಅಚಲವಾದಂತಹ ಪ್ರೀತಿ ವಿಶ್ವಾಸ ಉಂಟು, ಆ ಎಲ್ಲ ಪ್ರೀತಿ ವಿಶ್ವಾಸವು ನಮ್ಮವರಿಗೂ ಇರಬೇಕಷ್ಟೇ. ಹಾಗಾಗಿ ಅವರಿಗೆ ವಿಶ್ವಾಸ ಬರುವಂತಹ ಕಾರ್ಯ ನಮ್ಮಿಂದ ಆಗಬೇಕು ಅಂತಾದರೆ ನೀನೇ ಆಡಿದ ಹಾಗೆ ನಿನ್ನ ಮಾತಿನ ಪ್ರಕಾರವಾಗಿ ನೇರವಾಗಿ ಕಾಡಿಗೆ ಹೋಗ್ತೇನೆ ಅಣ್ಣ. ನಾನು ಒಬ್ಬನೇ ಹೋದ್ರೆ ಆಗಿತ್ತು, ಆಗಲಿಕ್ಕೆ. ಆದರೆ ಇದುವರೆಗೂ ಪುರುಷೋತ್ತಮ ಹೇಳುವ ನೆಲೆಯಲ್ಲಿ ಈ ಜನ ನಿನ್ನನ್ನು ಗುರುತಿಸಿಕೊಂಡು ಬಂದವು. ಹೌದು, ಇದೊಂದು ಕಾರ್ಯವನ್ನು ನೀ ಮರ್ಯಾದೆಯ ಸೀಮೆಯೊಳಗೆ ಮಾಡಿಕೊಟ್ಟೆ ಅಂತ, ನಿನ್ನ ಒಂದು ಕಲ್ಯಾಣ ಒದಗಿ ಬರುತ್ತದೆ ಅಂತ, ಆಗ ಮರ್ಯಾದಾ ಪುರುಷೋತ್ತಮರಾಗಿ ನಾವು ಜೀವನವನ್ನು ಸವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀ ಹೋಗುವಾಗ ಒಬ್ಬನೇ ಹೋಗುವುದಲ್ಲ, ಮತ್ತೆ ಯಾರೊಡನೆ ಹೋಗಿ ಹೇಳುವುದನ್ನು ನೀನೇ ನಿರ್ಧರಿಸಬೇಕು. ಹಾಗಂತ ಯಾದವ ಪರಿವಾರವನ್ನೇ ತೆಗೆದುಕೊಂಡು ಹೋಗುವುದಕ್ಕಾಗುತ್ತದೆಯೋ? ಆಗೋದಿಲ್ಲ. ಹಾಗಾಗಿ ಮಿತವಾದಂತಹ ಪರಿವಾರದೊಂದಿಗೆ ಪ್ರಸೇನನ ಗಿರವನ್ನು ಹುಡುಕುತ್ತಾ ಹೊರಡುತ್ತೇನೆ. ನಿನ್ನದಾದಂತಹ ಆಶೀರ್ವಾದ ಶುಭಾಶಯ ಇರಲಿ. ಹೋಗಿ ಬರ್ತೇನೆ.
ಯಾದವರ ಮಿತವಾದಂತಹ ಪರಿವಾರದೊಂದಿಗೆ ಸಾತ್ವಿಕಿ ಮೊದಲಾದವರೊಂದಿಗೆ ಕಾಡಿಗೆ ಪ್ರವೇಶವನ್ನ ಮಾಡಿದೆ. ತುರಗವಾದ ಜಿನ್ನೆಯನ್ನ ಹುಡುಕಿಕೊಂಡು ಆ ಕುದುರೆ ಹೋದಂತಹ ದಾರಿಯಲ್ಲೇ ನಾನು ಹೊರಡ್ತಾ ಹೊಂದಾಡ್ತಾ ಹೋದೆ. ಬಂದೆ. ಏನು ಆಶ್ಚರ್ಯ! ಈ ತುರಗವೊಂದು ನೇರವಾಗಿ ಬಂದು ಏನಿದು? ಪ್ರಸೇನನ ಶವ. ಯಾವುದೋ ಒಂದು ಪ್ರಾಣಿಗೂ ಈ ಪ್ರಸೇನೆಗೂ ಘನಘೋರವಾದಂತಹ ಯುದ್ಧವಾಗಿದೆ ಎಂಬುದಂತೂ ಸ್ಪಷ್ಟ. ಬೇಟೆಯಾಡುವಂತಹ ಸಂದರ್ಭದಲ್ಲಿ ಬಹುಶಃ ಆ ಪ್ರಾಣಿಗಳ ಮೇಲೆ ಎಡಗಿರಬೇಕು ಎನ್ನುವುದಾಗಿ ಯಾವ ಪ್ರಾಣಿ ಇರಬೇಕು ಅಂತ ಆಲೋಚನೆ ಮಾಡಿ ಸ್ವಲ್ಪ ಮುಂದೆ ನೋಡ್ತೇನೆ. ಇದು ಸಿಂಹದ ಪಾದವೇ ಹೌದು ಅಂತ ನನಗೆ ಅನಿಸ್ತಾ ಉಂಟು. ಸರಿ, ಮುಂದೊತ್ತಿ ಆ ಸಿಂಹ ಹೋದಂತಹ ಹೆಜ್ಜೆ ಗುರುತನ್ನೇ ನೋಡ್ತಾ ಮುಂದೆ ಬರ್ತೇನೆ. ಓ, ಪ್ರಾಣಿಗಳಿಗೆ ಆ ವಸ್ತುವನ್ನು ಕಂಡು ಬಯಕೆ ಆಗಿರಬೇಕು ಏನು? ಅವುಗಳಲ್ಲೇ ಗುದ್ದಾಟವನ್ನು ಹೊಡೆದಾಟವನ್ನು ಆಡಿ ಸಿಂಹವು ಮೃತಪಟ್ಟಿದೆ. ಹಾಗಾದರೆ ಇದು ಭಲ್ಲೂಕದ ಅಥವಾ ಕರಡಿಯ ಪಾದದ ಚಿಹ್ನೆ. ಸರಿ, ಅದನ್ನೇ ಅನುಸರಿಸಿಕೊಂಡು ಮುಂದೊತ್ತಿ ಬರ್ತೇನೆ. ಬಂದು ನಿಂತದ್ದೇ ಗುಹಾ ಪ್ರದೇಶ. ಓ ಸರಿ, ನೇರವಾಗಿ ಒಳ ಹೋಗುವುದು ಸಾಧ್ಯ. ವಿಷಯವನ್ನ ಕಾಣಬೇಕು, ವಿಚಾರವನ್ನ ವಿಮರ್ಶಿಸಬೇಕು. ನಮ್ಮವರೆಲ್ಲರಿಗೂ ಇಲ್ಲಿ ಇರುವುದಕ್ಕೆ ಹೇಳಿದ್ದೇನೆ. ನೋಡೋಣ ಒಳಗೇನಿದೆ, ಏನು ನಡೀತಾ ಇದೆ ಎನ್ನುವುದಾಗಿ ಗಮನಿಸಿ ಆ ನಂತರ ವಿಷಯವನ್ನ ಅಥವಾ ಮುಂದುವರಿಯೋಣ. ಉದಯ ಚಂದಿರ ಕಾಂತಿ ಆ ಮಣಿಯನ್ನ ಕಟ್ಟಿ ತೂಗುತ್ತಾ ಇದ್ದಾಳೆ. ನೇರವಾಗಿ ಅವಳು ಹೋಗಿ ಪ್ರವೇಶ ಮಾಡುವುದು ಸಂಸ್ಕಾರ ಅಲ್ಲ. ಸರಿ, ನೋಡೋಣ. Oh,
ತೊಟ್ಟಿಲಲ್ಲಿ ಇರುವಂತಹ ಮಗುವನ್ನು ತೂಗಿ 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 ಹಾಡನ್ನು ಹಾಡುತ್ತಾ ಇದ್ದೇನೆ. ಹಾಗಾದ್ರೆ ನಾನು ಯಾರು ಅಂತ ಬೇಕಲ್ವೇ? ನನ್ನ ಹೆಸರು ಜಾಂಬವತಿ ಎಂಬುದಾಗಿ. ನನ್ನ ಅಪ್ಪಯ್ಯ ಜಾಂಬವಂತ. ನಾನು ಅವರಿಗೆ ಸಾಕು ಮಗಳು. ಕಾಡಿನಲ್ಲಿ ತಿರುಗುತ್ತಾ ಇರುವಂತಹ ಸಂದರ್ಭದಲ್ಲಿ ಕಾಡು ನಾಡು ಇದರ ಮಧ್ಯದಲ್ಲಿ ಸಿಕ್ಕಿದವಳ ನಾನಂತೆ. ನನ್ನನ್ನು ಕರೆತಂದು ನನ್ನನ್ನು ಬೆಳೆಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದರು. ಅದೆಷ್ಟೋ ವರ್ಷಗಳ ಬಳಿಕ ಮತ್ತೊಂದು ಮಗು ನಮ್ಮ ಅಪ್ಪಯ್ಯನಿಗೆ ಸಿಕ್ಕಿತು. ಆ ಮಗುವನ್ನು ತಂದು ನನ್ನ ಪೋಷಣೆಯಲ್ಲಿ ಬಿಟ್ಟರು. ಆ ಮಗುವಿಗೆ ಪ್ರವೀಣ ಎಂಬುದಾಗಿ ನಾಮವನ್ನು ಇರಿಸಿದರು. ಹಾಗೆಯೇ ಆ ಮಗುವನ್ನು ನಾನು ಪೋಷಿಸುತ್ತಾ ಇದ್ದೇನೆ. ಈ ಹೊತ್ತಲ್ಲಿ ಚಿಕ್ಕ ಮಗು ತಾನೇ. ಒಂದೇ ಸಮಯ ಹಠವನ್ನು ಮಾಡುತ್ತಾ ಇದ್ದಂತ ಮಗುವನ್ನು ಎತ್ತಿಕೊಂಡು ಹೋಗಿ ತೊಟ್ಟಿಲಲ್ಲಿ ಹಾಕಿ ತೊಟ್ಟಿಲನ್ನು ಕೂಗಿ ಹಾಡುತ್ತಾ ಇದ್ದೇನೆ. ತನ್ನ ಅಳುವನ್ನು ನಿಲ್ಲಿಸೇ ಬಿಟ್ಟ. ಯಾಕೆ? ತೊಟ್ಟಿಲಿಗೆ ಕಟ್ಟಿದಂತಹ ಮಣಿಯ ಪ್ರಭಾವ ಅದು. ಕೆಲವು ದಿವಸಗಳ ಹಿಂದೆ ನಮ್ಮ ಅಪ್ಪಯ್ಯ ಗಾಡಿಯಲ್ಲಿ ತಿರುಗಾಡುತ್ತಿರುವಂತಹ ಸಂದರ್ಭದಲ್ಲಿ ಈ ಮಣಿಯೊಂದು ಅವರ ಕೈ ವಶವಾಯಿತು. ಅದನ್ನು ತಂದು ಈ ಗುಹೆಯ ಒಳಗೆ ನನ್ನ ತಮ್ಮ ಮಲಗಿರುವಂತಹ ತೊಟ್ಟಿಲಿಗೆ ಕಟ್ಟಿದರು. ಆ ಮಣಿಯನ್ನು ಕಂಡಾಕ್ಷಣವೇ ನನ್ನ ತಮ್ಮ ಅಳುವುದನ್ನು ನಿಲ್ಲಿಸಿದ. ಅತ್ಯಂತ ಮಣಿ ಅಲ್ಲ ಅದು, ಭಾಗ್ಯದ ಮಣಿಯೇ ಅದು. ಇದನ್ನು ನೋಡುತ್ತಾ 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 ಮಲಗಿಯೇ ಬಿಟ್ಟನಲ್ಲ. ತಡೆ ಯಾಕೆ? ನಾನು ಅವನನ್ನು ನೋಡುತ್ತಾ ನೋಡುತ್ತಾ ಇಲ್ಲೇ ಕಾಲ ಕಳೆಯುತ್ತೇನೆ.
ಅಯ್ಯ ಬಲ್ಲುಕ ಕಸರು ಕೇಳೆನ್ನ ಜಗದಿ ಕೃಷ್ಣನನ್ನು ಸುರುವರು ಲೋಕ ವಿಖ್ಯಾತ. ಅಯ್ಯ ನಂದನಂದರ ನಂದ ಮುಕುಂದ ಅಂತ ನನ್ನನ್ನ ಕರೀತಾರೆ. ಹೌದು, ದೂರದಲ್ಲಿ ಕಾಣ್ತಾ ಇರುವಂತಹ ದ್ವಾರಾವತಿ ಎನ್ನುವಂತಹ ನಗರದಲ್ಲಿ ನನ್ನ ವಸತಿ. ಇಷ್ಟೆಲ್ಲ ಮಾತಾಡೋದು ಯಾರು ಬೇಡ. ನಾ ಎಲ್ಲಿ ಅಮ್ಮ ಇಲ್ಲಿ ಇರುವವ ಹೌದು ಅಂತಾದ್ರೆ ನಿನಗೆ ಮಾತು ಹೇಗೆ ಬರ್ತಾ ಉಂಟು? ನಿನ್ನ ಹೆಸರೇನಂದ? ಕೃಷ್ಣನೆಂದು ಸೂರುವರು ಪ್ರಖ್ಯಾತ. ಬಹಳ ಖ್ಯಾತಿ ಉಂಟು ನಂಗೆ. ನೀನು ಕೃಷ್ಣನೇ ಆಗಿರು, ಮತ್ತೊಬ್ಬನೇ ಆಗಿರು, ಆದರೂ ನಿನ್ನನ್ನು ವಾನರ ಅಂತ ಸಂಬೋಧಿಸಿದೆ. ಯಾಕೆ ವಲಯ? ನೀ ಬಂದು ಮಾಡಿದ ಕಾರ್ಯ ಅಂತದ್ದು. ಮಂಗಗಳ ಮಾಡುವಂತ ಚೇಷ್ಟೆಯನ್ನು ಮಾಡಿದೆ, ಮೊದಲು ಮಾಡುವನೆಂದೆ, ನಂತರದಲ್ಲಿ ವಾನರ ಎಂದೆ. ವಾನರ ಎಂದಿದ್ದು ಇದೇ ಕಾರಣಕ್ಕಾಗಿ. ಆದರೆ ನೀನು ಕೃಷ್ಣನಾದರೇನು, ಮತ್ತೊಬ್ಬನಾದರೇನು, ಇಲ್ಲಿ ಬಂದೆಯೋ, ಬಂದು ನನ್ನ ಮಗಳನ್ನು ಹೆದರಿಸಿದೆಯಲ್ಲ, ದಾರಿ ತಪ್ಪಿ ಬಂದೆಯೋ, ಇಲ್ಲಿಗಾಗಿಯೇ ಬಂದೆಯೋ? ಬರುವುದಕ್ಕೆ ಬಹಳವಾದಂತಹ ಕಾರಣ ಉಂಟು. ನೀನಾಗಲೇ ಹೇಳಿದೆಯಲ್ಲ, ಯಾರು ಎನ್ನಯ ಗುಹೆ ಸ್ವತಂತ್ರಿಸಿ, ಗುಹೆ ಸ್ವತಂತ್ರ ಮಾಡಿಕೊಂಡು ನನಗಾಗಬೇಕಾದದ್ದು ಏನೂ ಇಲ್ಲ. ನಿನ್ನ ಮಗಳನ್ನ ಹೆದರಿಸುವೆಡೆ, ಬೆದರಿಸುವೆಡೆ, ಒಂದು ಘನವಾದಂತಹ ಕಾರ್ಯ ಉಂಟು. ಒಂದು ಉದ್ದೇಶವನ್ನು ಹೊತ್ತು ಬಂದವನು ನಾನು. ಅದು ಅಲ್ಲಿ ಕಾಣ್ತಾ ಉಂಟಲ್ಲ, ಒಂದು ಮಣಿ. ಬಹುಶಃ ನಿನ್ನ ಚಿತ್ತಾಕರ್ಷಣೆಗೆ ಒಳಗಾದಂತಹ ಮಣಿ ಇರಬಹುದೋ ಏನೋ ಗೊತ್ತಿಲ್ಲ ನನಗೆ. ಆ ಮಣಿ ನನ್ನದ್ದು, ನನ್ನವರು ಅದನ್ನ ಪಡೆದದ್ದು, ಅದನ್ನ ತೆಗೆದುಕೊಂಡು ಹೋಗುವುದಕ್ಕಾಗಿ ಬಂದವನು ನಾನು. ಯಾವುದು ಆ ಮಣಿ? ಹೌದು, ಮಣಿಯನ್ನು ಹಾಗೆ ತಂದದ್ದು ಅಂದ್ಕೊಂಡ್ಯಾ? ಸಿಂಹವನ್ನು ಅದನ್ನ ಕಚ್ಚಿಕೊಂಡು ಹೋಗುತ್ತಿತ್ತು. ಆ ಕಾಲಕ್ಕೆ ಸಿಂಹವನ್ನ ಗಾಳಿಸಿ, ಸಿಂಹವನ್ನ ಮಣಿಸಿ, ಸಿಂಹವನ್ನ ಕೊಂದು ನಾ ಮಣಿಯನ್ನು ತಂದವನಿದ್ದೇನೆ. ಆ ಮಣಿ ನನ್ನನ್ನ ಆಕರ್ಷಿಸಿ, ಅದಕ್ಕಾಗಿಯೇ ಹೀಗೆ ತಂದಿದ್ದೇನೆ. ಸುಮ್ಮನೆ ಅಲ್ಲ ಕೊಡ್ಲಿಕ್ಕೆ, ನೀ ಜನವೇ ಅಲ್ಲ ಅದು. ಓಹೋ ಅಯ್ಯ, ಮಣಿಯನ್ನು ಕೇವಲ ನೋಡುವುದಕ್ಕೆ ಚಂದ ಇರುವಂತಹ ಮಣಿ ಅದಲ್ಲ. ಮತ್ತೆ ನಿನ್ನ ಊಹೆಯು ಮಿಲುಕದಾದಂತಹ ಒಂದು ಮಣಿ ಅದು. ಅದರ ಉಪಯೋಗ ನಿನಗೆ ಗೊತ್ತುಂಟ ಅದರ ಬಗ್ಗೆ? ಅಯ್ಯೋ ದೇವರೇ, ಆ ಮಣಿ ದೆಸೆಯಿಂದಾಗಿ ನಾ ಇಲ್ಲಿಗೆ ಬಂದವ. ನಮ್ಮವನೊಬ್ಬ ನೀರನ್ನ ಧರಿಸಿಕೊಂಡು ಬಂದ. ಏನೋ ಅಕಸ್ಮಾತ್ ಆಗಿ ನೀನೇ ಯುದ್ಧ ಮಾಡಿದೆಯಲ್ಲ, ನೀ ಹೇಳಿದೆಯಲ್ಲ ನನ್ನ ಬಾಹು ವಿಕ್ರಮದಿ ಅಂತ. ಆ ಸಿಂಹವನ್ನ ಕೊಟ್ಟು ಅದನ್ನ ತೆಗೆದುಕೊಂಡು ಬರ್ತಾ ಇತ್ತೋ ಏನೋ, ನೀನು ಅದರೊಟ್ಟಿಗೆ ಹೋರಾಟವನ್ನು ಏನೋ ಮಾಡಿ ತೆಗೆದುಕೊಂಡು ಬಂದೆ. ವಿಹಿತದಿಂದಲೇ ಆ ಮಣಿಯನ್ನ ಕೊಟ್ಟರೆ ನಾನು ಅದನ್ನ ತೆಗೆದುಕೊಂಡು ಹೋಗಿ ನಮ್ಮಲ್ಲಿ ಕೊಡ್ತೇನೆ, ಕೊಡಬೇಕಾದಲ್ಲಿಯೇ ತಲುಪಿಸ್ತೇನೆ. ಮತ್ತೆ ಈ ಮಣಿಗಳೆಲ್ಲ ನಿಮ್ಮಂತಹ ಪ್ರಾಣಿ ವರ್ಗಕ್ಕೆ
ಬೇಕಾದದ್ದು ಅಲ್ಲ. ಹಾ. ನಿನ್ನ ಮನಸ್ಸಿನ ಸಮಾಧಾನಕ್ಕೆ ಬೇಕಿದ್ರೆ ಇನ್ನೊಂದು ಯಾವ್ದಾದ್ರು ಅಂತದ್ದೇ ಒಂದು ಮಣಿ ಕೊಡ್ತೇನೆ. ಹಾ. ಬೇಡ ಅಂತ ನಮ್ಮ ಕತ್ತಲೆಯ ಗುಹೆಯನ್ನು ಬೆಳಗುತ್ತಿರುವ ಮನೆ ಅದೀಗ. ಅಂದ್ರೆ ನಿಮ್ಮ ಗುಹೆಯಲ್ಲಿ ಕತ್ತಲೆ ಉಂಟು. ಹಾ. ಅದರ ಅರ್ಥ ಏನು? ಪ್ರಾಣಿಗಳ ಬದುಕು ಹೇಗೆ ಗೊತ್ತಾ? ಕತ್ತಲು ಹೇಳಿ. ಕತ್ತಲೆ ಎಂತಲ್ಲ, ಹ್ಮ್. ಪ್ರಾಣಿಗಳ ಬದುಕು ಪ್ರಗತಿಶೀಲವಾದ. ಹಾ. ಮನುಷ್ಯರ ಬದುಕು ಹೇಗೆ ಗೊತ್ತಾ? ಹೇಗೆ? ಪುರೋಗತಿಶೀಲವಾದ. ಹಾ ಹಾ ಹಾ. ಪ್ರಾಣಿಗಳಿಗೆ ತಲೆ ಮೇಲಿರ್ತದೆ, ಮುಂದಿರ್ತದೆಯೋ? ಮುಂದಿರ್ತದೆ. ಹಾ. ಮನುಷ್ಯರಿಗೆ ತಲೆ ಮೇಲಿರ್ತದೆ. ಹಾ. ಅದರ ಅರ್ಥ ಏನು? ಪ್ರಾಣಿಗಳ ಬದುಕು ಪ್ರಗತಿಶೀಲ ಅಂತ ಹೇಳಿದ್ರೆ ಹ್ಮ್. ಅರ್ಥ ಹೇಗೆ ಗೊತ್ತಾ? ಏನು? ಕೇವಲ ಉಂಡುಟ್ಟು ಮಲಗುವುದಂತೆ ಪ್ರಾಣಿಗಳ ಬದುಕು. ಹ್ಮ್. ಮನುಷ್ಯರ ಬದುಕು ಹಾಗಲ್ಲ. ಹ್ಮ್. ಮನುಷ್ಯರ ಬದುಕು ಕೇವಲವಾಗಿ ಉಂಡುಟ್ಟು ಸುಖವಾಗಿರುವುದಷ್ಟೇ ಅಲ್ಲ, ಹಾ. ಪುರೋಗತಿಶೀಲವಾದದ್ದು. ಹ್ಮ್. ಹೇಗೆ ಪುರೋಗತಿ? ಹ್ಮ್. ಯಾವ ರೀತಿಯಾಗಿ ಸಂಪಾದನೆ ಮಾಡಬೇಕು, ಹ್ಮ್. ಹೀಗೆಲ್ಲ ಕ್ರಮ ಉಂಟು. ಹಾ. ಮನುಷ್ಯರಿಗೆ ಬುದ್ಧಿ ತಲೆಯಲ್ಲಿರುವುದರಿಂದಾಗಿ ಹಾ. ಮನುಷ್ಯರನ್ನು ಪ್ರಾಣಿ ವರ್ಗದಲ್ಲಿ ಅತಿ ಶ್ರೇಷ್ಠರು ಅಂತ ಹೇಳಿ, ಹ್ಮ್. ಅದಕ್ಕಾಗಿ ಅಂತಹ ಶ್ರೇಷ್ಠವಾದಂತಹ ಮಣಿ ಮನುಷ್ಯರಲ್ಲಿರಬೇಕು. ಹಾ. ಪ್ರಾಣಿಗಳಾದಂತಹ ನಿಮಗೆ ಅಂತಹ ಮಣಿಯ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನ ವಿಹಿತದಿಂದಲೇ ಕೊಡಬೇಕು. ಇಲ್ಲ ಅಂತಾದರೆ ಗೊತ್ತುಂಟಲ್ಲ ನಿಮಗೆ, ಓಹೋ, ನೀನು ಕಾಡಿನ ಸಾಮಾನ್ಯ ಮೃಗ ಅಂದುಕೊಂಡೆ. ಒಂದು ಸಣ್ಣ ಯಾರು ಬಲ್ಲೆ ನಾನು? ಅಯ್ಯ ಕೃಷ್ಣ, ನೀನೇನೋ ಸಾಮಾನ್ಯವಾದ ತಿರಿಯ ಜಂತು ಇದೊಂದು ಒಂದು ಸಾಮಾನ್ಯ ಬಡ ಮೃಗ. ಅಂತ ಅಂದುಕೊಂಡೆ. ಹೌದು ಅಲ್ವಪ್ಪ, ಅಲ್ವಾ? ನೀನೀ ಕಾಲದ ದ್ವಾಪರೆಯ ಜೊಳ್ಳು ಮಾನವ ನೀನು. ನಾನು ಹಾಗಲ್ಲ. ಯಾವ್ದು ಸ್ವಲ್ಪ ಇದು ಬೇಡವಾ? ತ್ರೇತಾಯುಗವನ್ನು ಕೇಳಿದ್ದೀಯಲ್ಲ? ಕೇಳಿದ್ದೇನಪ್ಪ. ತ್ರೇತೆಗಿಂತಲೂ ಹಾ. ಪೂರ್ವದಲ್ಲಿ ಸತ್ಯಯುಗ ಅಂತ ಆಗಿದೆ, ಕೇಳಿದ್ದೀಯೋ? ಭಾರಿ ಹಳಬಾಗಿ ಹಾಗಾದ್ರೆ. ಸತ್ಯಯುಗದಲ್ಲೇ ಹುಟ್ಟಿದವ, ಬ್ರಹ್ಮನ ಆಕಳಿಕೆಯಿಂದ ದ್ರಿಂಬದಿಂದ ಹುಟ್ಟಿದವ. ಆದ್ದಕ್ಕಾಗಿ ನನ್ನನ್ನು ಜಾಂಬವಂತ ಅಂತ ಕರೆದಿದ್ದಾರೆ. ಒಂದು ಜಾತಿ ಆಲಸ್ಯೋದ್ಭವ ನೀವು. ನಿಮಗೆ ಹಾಗೆ ಅನ್ನಿಸ್ತದೆ? ಹಾ. ಹಾಗಲ್ಲ. ಮತ್ತೆ ನಾವು ಬ್ರಹ್ಮನಿಂದಲೇ ಸೃಷ್ಟಿಸಲ್ಪಟ್ಟವರು. ಅಲ್ಲ ಬಿಡು. ಈಗ ಬ್ರಹ್ಮನಿಂದ ಸೃಷ್ಟಿ ಮಾಡಿದವರು ಎಲ್ಲರೂ ಇದ್ದಾರೆ. ಈಗ ನಾನು ಬ್ರಹ್ಮನಿಂದ ಸೃಷ್ಟಿ ಅಂತಲೇ ಹೇಳ್ಬೋದು. ಅಲ್ಲಿ ಕಾಣುವಂತಹ ಗಿಡವೋ ಮರವೋ ಉಳಿದಂತಹ ಪ್ರಾಣಿಗಳು ಎಲ್ಲ ಬ್ರಹ್ಮನ ಸೃಷ್ಟಿ. ನೀ ಬ್ರಹ್ಮನ ಸೃಷ್ಟಿ. ಹಾ. ಆದರೆ ಹಾ. ಬ್ರಹ್ಮನಿಂದಲೇ ನೇರವಾಗಿ ಹುಟ್ಟಿದಂತವರು ವಿಷಯ ಕೆಲವೇ ಕೆಲವರು. ಹಾ. ನಾವು ಅಂಥವರಲ್ಲಿ ಈ ಜಾಂಬವನು ಒಬ್ಬ. ನಾವು ಕೇಳಿದ್ದೇವೆ ಬ್ರಹ್ಮ ಮಾನಸ ಪುತ್ರರು ಬಹಳಷ್ಟು ಮಂದಿ ಇದ್ದಾರೆ ಅಂತ. ಹಾ. ಸನಕ ಸಂಬಂಧಾದಿಗಳು ಬ್ರಹ್ಮ ಮಾನಸ ಪುತ್ರರು, ನಾರದ ಮಹರ್ಷಿಗಳು ಬ್ರಹ್ಮ ಮಾನಸ ಪುತ್ರರು. ಈಗ ಅವರೆಲ್ಲ ಲೋಕಕ್ಕೆ ಇಂಥದ್ದು ಅಂತ ಒಂದನ್ನು ಕೊಟ್ಟಿದ್ದಾರೆ, ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೀನೇನು ಗುಹೆಯಲ್ಲಿ ಇರುವುದೇ ನಿನ್ನ ಕೊಡುಗೆಯೋ? ನಾನು ಒಂದು ಕಾಲದಲ್ಲಿ ಬಹಳಷ್ಟು ಕೊಡುಗೆಯನ್ನ ಕೊಟ್ಟವನೇ. ಇನ್ನೊಂದು ಕೊಡುಗೆ ಉಂಟ? ಕೊಡುಗೆ ಉಂಟಪ್ಪ. ಅಲ್ಲ, ನೀನು ಪಡೆದ ಕೊಟ್ಟಿದ್ದ. ಒಂದು ಎರಡು ಉದಾಹರಣೆಗಳನ್ನ ಕೊಡ್ತೇನೆ, ಕೇಳೋಣ. ಮೊದಲನೆಯದಾಗಿ ಬಲಿ ಚಕ್ರವರ್ತಿಯ ಪ್ರಕರಣವನ್ನು ಹೇಳಿಬಿಡ್ತೇನೆ. ಅಲ್ಲ, ಎಲ್ಲ ದೊಡ್ಡ ದೊಡ್ಡ ಕಥೆ ಹೇಳುದ ನೀನು? ಕಥೆ ಹೇಳಪ್ಪ, ನನ್ನ ಜೀವನದಲ್ಲಿ ನಡೆದ ಘಟನೆಗಳು. ಓ, ಘಟನೆ ಕೇಳು ಕೇಳು ಕೇಳು. ಬಲಿ ಚಕ್ರವರ್ತಿಯನ್ನ ವಾಮನ ದೇವರು ತ್ರಿಮೂರ್ತಿಯಾಗಿ ತ್ರಿವಿಕ್ರಮನಾಗಿ ಪಾತಾಳಕ್ಕೆ ಹತ್ತಿದಾಗ, ಈಗ ನೀವು ಊದಿದೆಯಲ್ಲ, ಇದೇ ಶಂಖವನ್ನ ಊದುತ್ತಾ ಜಾಗತೆಯನ್ನ ಬಡಿಯುತ್ತಾ ಇಡೀ ಪ್ರಪಂಚ ಪರ್ಯಟನೆಯನ್ನ ಮಾಡಿ ಇನ್ನೂ ಮುಂದೆ ಬಲಿಯ ಆಳ್ವಿಕೆ ಇಲ್ಲ ಈ ನಾಡಿನಲ್ಲಿ ಎನ್ನುವುದನ್ನು ಸಾರಿದವ ಇದೇ ಜಾಂಬವ. ಅಲ್ಲ, ನೀ ಯಾಕೆ ಅಮೌಂಟಿ ಬರಬಾರ್ದು? ಯಾಕೆ? ತಾರವತ್ತಿಯಲ್ಲಿ ಹೀಗೆ ಬಹಳಷ್ಟು ಕೆಲಸ
ನಿಂಗೂ ಒಂದು ಜೈ ನಿಮ್ಮಯ್ಯ ಈಗಿನ ಜೊಳ್ಳು ಮಾನವರ ಬಗ್ಗೆ ನಿಮ್ಮ ಯುಗದ ಹೆಸರೇ ಏನು? ಹಾ. ದ್ವಾಪರ. ಹಾ. ನೀವು ದ್ವಂದ್ವಿಗರೇ, ನಿಮಗೆ ಗೊಂದಲವೇ ಬಿಡುವುದಿಲ್ಲ. ಅಂತವರ ಮಧ್ಯದಲ್ಲಿ ನಾನು ಯಾಕ? ಹಾಗೆ ಅಷ್ಟೇ ಅಲ್ಲ, ತೊಂದ್ರೆ ಇಲ್ಲ ಬಿಡು. ಹಾ, ಬಾಲ್ಯದಲ್ಲಿ ಸೂರ್ಯನಲ್ಲಿಯೇ ವಿದ್ಯೆಯನ್ನ ಕಲಿಯಬೇಕು ಎನ್ನುವ ಉದ್ದೇಶಕ್ಕಾಗಿ, ಕಲ್ತದ್ದಲ್ವಾ? ಹಾ, ಕಲ್ತದ್ದಲ್ವಾ? ಕಲಿಯಬೇಕು ಎನ್ನುವ ಉದ್ದೇಶಕ್ಕಾಗಿ ಹಾಗೆ, ಹಾ. ಸೂರ್ಯ ದೇವರಲ್ಲಿ ಕೇಳಿದಾಗ ಮಗು ನಾನು ಪ್ರಪಂಚವನ್ನ ಪರ್ಯಟನೆ ಮಾಡುವವ, ನನ್ನೊಡನೆ ನೀನು ಒಂದು ಕಡೆ ನಿಲ್ಲುವವ ನಾನಲ್ಲ, ನನ್ನೊಡನೆ ನೀನು ಸುತ್ತಿದೆ ಅಂತ ಆದ್ರೆ ನಿನಗೆ ವಿದ್ಯೆಯನ್ನು ಹೇಳ್ಕೊಡ್ತೇನೆ ಎಂದು. ಆ ಕಾಲಕ್ಕಾಗುವಾಗ ಸೂರ್ಯ ದೇವರಲ್ಲಿ ಪಂಥಾಹ್ವಾನವನ್ನ ಮಾಡಿ ಇಡೀ ಭೂಮಿಯನ್ನ 21 ಬಾರಿ ಪ್ರದಕ್ಷಿಣೆ ಮಾಡಿದ್ದೆವು. ಸೂರ್ಯ ದೇವರು ಒಂದು ಬಾರಿ ಪ್ರದಕ್ಷಿಣೆ ಮಾಡುವಾಗ ಓಹೋ, ಸುತ್ತುವುದಕ್ಕೆ- ಸಾಹಸ ನಾನು. ಅಲ್ಲ, ಒಂದು ಜಾತಿ ಸುತ್ತುವುದಕ್ಕೆ ಒಳ್ಳೆ ಜನ ನೀನು ಉಂಟಾಯ್ತು. ಹೌದಪ್ಪ, ಅಲ್ಲ, ನಿನ್ನೊಟ್ಟಿಗೆ ನಾನು ಬರ್ತೇನೆ, ಒಟ್ಟಿಗೆ ಹೋಗುವ. ನೀನೇನಾದ್ರು ಸುತ್ತಿದ ಕಥೆ ಉಂಟನ? ನೀನು ಬರೀ ಸುತ್ತುವುದನ್ನೇ ಸಾಹಸ ಅಂತ ಹೇಳ್ತೀಯ. ಹಾ. ನನ್ನ ಕತೆ ಕೇಳಲಿಕ್ಕೆ ನಿನ್ನಲ್ಲಿ ಎದೆ ಗಟ್ಟಿ ಉಂಟಾ? ಉಂಟನೇನಲ್ವಾ? ನನ್ನ
21 ಬಾರಿ ಅಂತ. ನಿನ್ನ ಸುತ್ತುವುದಲ್ಲ ಬಿಡು. ಹಾ. ನಾನು ಮಾಡಿದ್ದನ್ನ ಕೇಳಿದ್ರೆ ನಿನ್ನ ಎದೆಯ ಹೊಡೆದೋದಿತ್ತು. ಏನಂತ ಕಾರ್ಯ ಹೇಳ್ತೇನೆ ಕೇಳು. ಹೇಳು. ಒಮ್ಮೆ ನಮ್ಮಲ್ಲಿ ಧಾರಾಕಾರವಾಗಿ ಪ್ರಕೃತಿ ಪೂಜೆಯನ್ನು, ನಮ್ಮಲ್ಲಿ ಇಂದ್ರ ಪೂಜೆಯನ್ನು ಮಾಡುವಂತಹ ಒಂದು ಕ್ರಮ ಇತ್ತು. ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾನೇ ನಮ್ಮವರಿಗೆ ಹೇಳಿದವ, ಇಂದ್ರನೋ ಚಂದ್ರನೋ ಮತ್ತೊಬ್ಬನೋ ಎಲ್ಲರಿಗೂ ಎಲ್ಲಾ ಕಾಲದಲ್ಲಿಯೂ ಪೂಜೆಯನ್ನು ಮಾಡ್ತೇವೆ. ಆದ್ರೆ ಪ್ರಕೃತಿಗೆ ಅಂತ ಯಾವುದೇ ರೀತಿಯಾದಂತಹ ಪೂಜೆಯನ್ನು ಮಾಡುವಂತಹ ಕ್ರಮ ನಮ್ಮಲ್ಲಿಲ್ಲ. ನಮಗೆ ಎಲ್ಲವನ್ನೂ ಒದಗಿಸುವುದು ಯಾವುದು? ಪ್ರಕೃತಿ. ಈ ಪ್ರಕೃತಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವೆ ಎನ್ನುವಂತಹ ಒಂದು ವಿಶ್ವಾಸದೊಂದಿಗೆ ಪ್ರಕೃತಿ ಪೂಜೆಯನ್ನ ಮಾಡಬೇಕು. ಅದರಲ್ಲಿಯೂ ಗೋವರ್ಧನ ಗಿರಿ ಪೂಜೆಯನ್ನ ಮಾಡಬೇಕು ಅಂತ ನಮ್ಮವರಿಗೆ ಆಡಿದೆ. ಯಾಕೆ? ನಮ್ಮವರ ಬದುಕೆ ಆ ಗೋವರ್ಧನ ಗಿರಿಯಲ್ಲಿತ್ತು. ಪ್ರತಿಯೊಂದು ಗೋವು ಸಹಿತ ಗೋವರ್ಧನ ಗಿರಿಗೆ ಹೋಗಿ ಅಲ್ಲಿದ್ದಂತಹ ಹುಲ್ಲುಗಳನ್ನು ಎಲ್ಲವನ್ನು ಮೆಂದು ಬಂದು ನಮ್ಮವರಿಗೆ ಹಾಲನ್ನು ಎಲ್ಲವನ್ನೂ ಉಣ್ಣುವುದಕ್ಕೆ ಕೊಡುವುದಾಗಿತ್ತು. ಹಾಗಾಗಿ ಯಾರ ಬದುಕೆ ಆ ಗೋವರ್ಧನ ಗಿರಿಯ ಮೇಲೆ ಇದ್ದದ್ದರಿಂದ ಗೋವರ್ಧನ ಗಿರಿಗೆ ಪೂಜೆಯನ್ನ ಮಾಡಿ ಅಂತ ನಾನೇ ಆಡಿದವ. ನಮ್ಮವರು ನನ್ನ ಮಾತನ್ನ ಕೇಳಿ ವೇದವಾಕ್ಯ ಎನ್ನುವುದಾಗಿ ನಂಬಿ ಪ್ರಕೃತಿ ಪೂಜೆಯನ್ನ ಮಾಡುವುದಕ್ಕೆ ಮುಂದಾದರು. ಗೋವರ್ಧನ ಗಿರಿಗೆ ಪೂಜೆಯನ್ನು ಸಲ್ಲಿಸಿದರು. ಕುಮಿದವಣ್ಣಂತಹ ಆ ಇಂದ್ರ ಎಂತಹ ಮಳೆ ವಹಿಸಿದ ಗೊತ್ತಾ? ಮೊನ್ನೆ ಬಂದದ್ದನ ಕುಂಭದ್ರೋಣ ಮಳೆ. ಮನೆಯ ಮಳೆ ಏನೂ ಅಲ್ಲ, ಕುಂಭದ್ರೋಣ ಮಳೆಯನ್ನೇ ಆತ ಹರಿಸಿದ. ಆ ಸಮಯಕ್ಕೆ ಕಂಗಾಲಾದಂತಹ ನಮ್ಮವರೆಲ್ಲರೂ ನನ್ನಲ್ಲಿ ಬಂದು ಅಳಲು ತೋಡಿಕೊಂಡರು. ಕೃಷ್ಣ ಹೀಗಾಗಿ ಹೋಯಿತು ಅಂತ. ನೋಡು, ದೈವ ದ್ವೇಷಿ ಅಲ್ಲ, ದೈವ ವಿರೋಧಿ ಅಲ್ಲ. ಪ್ರಕೃತಿಗೆ ಬೇಕಾಗಿ ಏನನ್ನೂ ನಾ ಮಾಡಬಲ್ಲೆ. ನಮ್ಮವರ ಒಳಿತಿಗಾಗಿ, ನಮ್ಮವರ ಬದುಕಿಗಾಗಿ ನಾ ಏನನ್ನು ಮಾಡಬಲ್ಲೆ ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ಗೋವರ್ಧನ ಗಿರಿ ಏನು ನೀವು ಸುತ್ತಿದ್ದಲ್ಲ, ಇಡೀ ಗೋವರ್ಧನ ಗಿರಿಯನ್ನ ಕಿರು ಬೆರಳಿನಲ್ಲಿ ಮೇಲೆ ಎತ್ತಿತ್ತು. ಪೂಜೆ ಮಾಡಿದ್ದು ಕಿತ್ತಿದ್ದಲ್ಲ, ಮೇಲೆ ಎತ್ತಿತ್ತು. ಅದರ ಮುಖ್ಯವಾಗಿ ನಮ್ಮನ್ನು ನಂಬಿದವರು ಅದರೊಟ್ಟಿಗೆ ಗೋವುಗಳನ್ನು ಬ್ರಾಹ್ಮಣರನ್ನು ಪೂಜೆ ಮಾಡಿದ್ದೇ ಕೀಳುವುದಕ್ಕಾಗಿ ಪೂಜೆ ಮಾಡಿದ್ದಲ್ಲ, ಪೂಜೆ ಮಾಡಿದ ಮೇಲೆ ಸಂಪ್ರದಾಯ ಉಂಟು. ಒಂದು ಮನೆಯನ್ನು ಮತ್ತೊಂದನ್ನು ಕಟ್ಟುವಾಗ ಮೊದಲು ಪೂಜೆ ಮಾಡುವುದು, ನಂತರ ಘಾಸಿಗೊಳಿಸುವುದು. ಆ ರೀತಿಯಲ್ಲಿ ನಮ್ಮಲ್ಲಿ ಬಹಳಷ್ಟು ಕ್ರಮ ಉಂಟು. ಘಾಸಿಗೊಳಿಸಿದರೂ ಅದರೊಳಗೆ ನಾವು ಇರ್ತೇವೆ, ಮತ್ತೆ ಅದನ್ನು ಕಟ್ಟುತ್ತೇವೆ. ಕೆರೆದರೂ ಕಟ್ಟುವಂತಹ ವಿಶ್ವಾಸ ನಮ್ಮಲ್ಲುಂಟು. ಅದನ್ನ ವಿಘ್ನ ಮಾಡಿದರೂ ಅದನ್ನ ಸದೃಢಗೊಳಿಸುವಂತಹ ಕಾರ್ಯಕ್ಷಮತೆ ನಮ್ಮಲ್ಲುಂಟು. ಪ್ರಾಣಿಗಳಲ್ಲಿ ಅದಿಲ್ಲ. ನೀವು ಏನನ್ನೂ ಮಾಡ್ತೀರಿ, ಏನೇ ಮಾಡಿದರೂ ಸಹಿತ ಮತ್ತೆ ಅದನ್ನು ಏನಕ್ಕೇನೋ ಮಾಡ್ತೇವೆ. ಏನಕ್ಕೇನೂ ಮಾಡ್ತೀರಿ. ನಾವು ಮಾಡುವುದು ಏನಕ್ಕೆ? ಬರೀ ನೆಲ ಅಂತಲ್ಲ, ಪ್ರಾಣಿಗಳನ್ನು ನಾವು ಮಾಡಿದ್ದೇವೆ. ನಿನ್ನಂತಹ ಎಷ್ಟು ಕರಡಿಗಳನ್ನು ನಮ್ಮಲ್ಲಿ ಕುಣಿಸಿದ್ದೇವೆ, ಲೆಕ್ಕ ಇಲ್ಲ. ಇನ್ನೊಂದು ಎಷ್ಟನ್ನು ಕೂಡ ಕುಣಿಸಿದ್ದೇವೆ. ಅದು ಬಿಡು, ಗೋವರ್ಧನ ಗಿರಿಯನ್ನ ಎತ್ತಿದ್ದೇನೆ. ಅದರ ಮೂಲಕವಾಗಿ ನಮ್ಮನ್ನ ಆಶ್ರಯಿಸಿದವರನ್ನ ರಕ್ಷಿಸಿದ್ದೇನೆ. ಗೋವರ್ಧನ ಗಿರಿಯನ್ನು ಹೇಗೆ ಕಿರು ಬೆರಳಿನಲ್ಲಿ ಎತ್ತಿದ್ದು, ನಿನ್ನಲ್ಲಿ ಎತ್ತುವುದನ್ನ ಬಿಡು. ಇನ್ನೊಂದೇನಾದ್ರೂ ಕಿತ್ತಿದ್ದು ನೀನು ಒಂದು ಗಿರಿಯನ್ನ ಎತ್ತಿ ಇಷ್ಟೆಲ್ಲ ಪ್ರಕರಣವನ್ನು ಹೇಳ್ತೀವಿ. ತ್ರೇತಾಯುಗ ರಾಮನ ಬಗ್ಗೆ ಹೇಳಿದ್ದವ. ಅಯ್ಯೋ ಮರ್ಯಾದ ರಾಮದೇವರು ಲಂಕೆಗೆ ಹೋಗುವಾಗ ಸೇತುವೆಯನ್ನ ಕಟ್ಟಿದ್ದಲ್ಲ, ಆ ಕಾಲಕ್ಕಾಗುವಾಗ ಕೈಯಲ್ಲಿ ಒಂದು, ಬಲಗೈಯಲ್ಲಿ ಒಂದು, ಎಡಗೈಯಲ್ಲಿ ಒಂದು, ಮಂಡಿಯಲ್ಲಿ ಎರಡೆರಡು, ತಲೆಯ ಮೇಲೆ ಒಂದು ಶಿಖರ, ಈ ರೀತಿಯಲ್ಲಿ ಹಲವಷ್ಟು ಗಿರಿಗಳನ್ನು ಎತ್ತಿಕೊಂಡು ಹೋಗಿ ಆ ಸೇತುವೆಯ ಬಲಿಯೊಳಗೆ ನಾವು ಸಹಾಯವನ್ನು ಮಾಡಿದೆವು. ಅಷ್ಟೇ ಅಲ್ಲ, ಈ ಕಾರ್ಯಕ್ಕಾಗಿ ಕೈಲಾಸವನ್ನೇ ಅಲ್ಲಾಡಿಸಿದೆ. ಆ ಕಾಲಕ್ಕೆ ಈಶ್ವರ ದೇವರು ಬಂದು, ಅಯ್ಯ ನಿಮಗೆ ಬೇಕಾದಷ್ಟು ಪರ್ವತ ಕಲ್ಮರಗಳಿದ್ದಾವೆ, ಆದರೆ ನನಗೆ ಅಂತ ಇರುವುದು ಇದೊಂದು ಕೈಲಾಸ ಪರ್ವತ, ಇದನ್ನು ಬಿಡು ಮಾರಾಯ, ನಿನ್ನೊಡನೆ ಸಖ್ಯವನ್ನು ಮಾಡಿಕೊಳ್ತೇನೆ ಎಂದು. ಅಲ್ಲ, ನೀನು ಹೇಳುವುದು ಕೈಲಾಸವನ್ನ ಅಲುಗಾಡಿಸಿದೆ ಅಂತಲ್ವಾ? ಎಚ್ಚರಿಕೆ ಮಾಡುವ
ಇನ್ನು ಸೋಲಾಗ್ತಾ ಇದೆಯಾ? ಸೋಲ್ತಾ ಇದ್ದೇನೆ. ಹಾಗಿದ್ರೆ ಜಾಂಬವನ ಜನರ ಬಲವೇ ಉಡುಗಿ ಹೋಯಿತೆ, ಅಥವಾ ಅಥವಾ ಜಗನ್ಯಾಮಕನಾದ ಆ ಮಹಾದೇವರೇ ನನ್ನ ಎದುರಿನಲ್ಲಿ ನಿಂತಿದ್ದಾನೆ. ಯಾಕೆಂದರೆ ಅವನ ಒಂದೊಂದು ಪ್ರಹಾರ ನನಗೆ ಒಂದೊಂದು ದಿವ್ಯ ಮೂರ್ತಿಯನ್ನ ಕಾಣಿಸ್ತಾ ಇದೆ. ಮತ್ಸ್ಯವೋ ಕೂರ್ಮವೋ ವರಾಹವೋ ನಾರಸಿಂಹನೋ ಈ ರೀತಿಯಲ್ಲಿ ಬಗೆ ಬಗೆಯಲ್ಲಿ ನನಗೆ ಅವನ ರೂಪ ಕಾಣ್ತಾ ಇದೆ ಅಂತಾದ್ರೆ ನಾನು ಮಾಡಿದ ತಪ್ಪಾಗಿತ್ತು. ಯಾವುದೋ ಯಕೃಷಿ ಮಾನವ ಎನ್ನುವುದಾಗಿ ಆಲೋಚಿಸಿ ಅವನನ್ನು ಹುಡುಕಿದ್ದು ತಪ್ಪಾಯಿತು. ಇನ್ನು ಇನ್ನು ನಾನು ಈ ರೀತಿಯಲ್ಲಿ ಆಲೋಚಿಸುವುದಲ್ಲ. ಅಯ್ಯ ದೇವರೇ, ನೀನು ಯಾರು ಎಂಬುದನ್ನು ತಿಳಿಸು ದೇವರೇ. ಅರ್ಥವಿಸಿಕೊಳ್ತಾ ಇದ್ದೀನಿ. ಈ ಭೂ ರಮೆಯನ್ನ ಭಕ್ತಂತ ದೇವರು ಭೂಮಿಯಾಗಲೇ ಯಾಕೆ ಮರೆ ಮಾಡ್ತಾ ಇದ್ದೀರಿ? ನಿಜವನ್ನಾರು ದೇವರೇ, ನಿಜವನ್ನರು ನಿನ್ನದಾದಂತಹ ಮನಸ್ಸಿನಲ್ಲಿದ್ದಂತಹ ಕತ್ತಲೆಯನ್ನು ದೂರವಾಯಿತು. ಕತ್ತಲೆಯ ದೂರವಾದಂತಹ ಕಾಲಕ್ಕೆ ಕಾಣುವುದು ಯಾವುದು? ಅದೇ ಬೆಳಕು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅರ್ಥವಿದೆ. ತಮಸ್ಸಿನಿಂದ ಬೆಳಕಿನೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವಂತಹದ್ದೇ ನಮ್ಮ ಜೀವನದ ಚರಮ ಮತ್ತು ಪರಮವಾದಂತಹ ಗುರಿ. ಇಂತಹ ಗುರಿಯನ್ನ ಕಾಣುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿರುವಂತಹ ಅಹಂಕಾರ, ನಾನು ನನ್ನದ್ದು ಎನ್ನುವುದನ್ನು ಬಿಟ್ಟಾಗ ಮಾತ್ರ ಪರಮಾತ್ಮನ ದರ್ಶನವಾಗುತ್ತದೆ. ಹಾಗಾದ್ರೆ ಇದು ತನಕ ನಿನ್ನಲ್ಲಿದ್ದಂತಹ ನಾನು ನನ್ನದ್ದು ನಾನೇ ಇಲ್ಲದು ಎನ್ನುವಂತಹ ಅಹಂಕಾರ ದೂರವಾದ ಕಾಲಕ್ಕೆ ಇದೋ ಜಾಂಬವ, ನನ್ನ ಈ ಕೃಷ್ಣ ರೂಪದಿಂದ ನಿನ್ನ ಮನಸ್ಸಿನಲ್ಲಿ ಇರುವಂತಹ ಅನವರತವೂ ಅನುಕ್ಷಣವೂ ಕಾಣುತ್ತಾ ಇರುವಂತಹ, ಧ್ಯಾನಿಸುತ್ತಾ ಇರುವಂತಹ ರಾಮ ಮೂರ್ತಿಯನ್ನ ನಿನಗೆ ಪ್ರದರ್ಶಿಸುತ್ತಾ ಇದ್ದೇನೆ. ಇದೋ ನೋಡು ನನ್ನ ಪ್ರತಿ ಯುಗದಲ್ಲೂ ನಿನಗೆ ದರ್ಶನವನ್ನು ನೀಡುತ್ತೇನೆ ಎಂಬುದಾಗಿ ನೀನು ಆಡಿದ ಮಾತು. ಅದೇ ರೀತಿಯಲ್ಲಿ ಈ ದ್ವಾಪರೆಯಲ್ಲಿ ಎಂದು ನಿನ್ನ ದರ್ಶನ ಎಂಬುದಾಗಿ ನಾನಿಲ್ಲಿ ಕಾಯುತ್ತಾ ಹಗಲಿರುಳು ನಿನ್ನ ಭಜನೆಯನ್ನು ಮಾಡುತ್ತಾ ಕುಳಿತಿರುವ ಈ ಜಾಂಬನ ಮೇಲೆ ಕರುಣೆ ತೋರಿದೆ ರಾಮ, ಕರುಣೆ ತೋರಿದೆ. ಇದೋ ನಿನ್ನೊಡನೆ ಯುದ್ಧವನ್ನು ಮಾಡಿದೆ, ನನ್ನನ್ನು ಕ್ಷಮಿಸು ದೇವರೇ, ಕ್ಷಮಿಸು. ಜಾಂಬವ ಶರಣೆ
ದೇವರೇ, ನಿನ್ನ ದರ್ಶನದ ಪ್ರಾಪ್ತಿ ಯಾವಾಗ ನನಗೆ ಅಂತ ಕೇಳಿದಾಗ ನಾನೇ ಆಡಿದಂತಹ ಮಾತು. ಶರಣಶ್ರೇಷ್ಠನಾದಂತಹ ನೀನು ಯಾವ ಕಾಲಕ್ಕೂ ಧರ್ಮ ಕಾರ್ಯದಲ್ಲಿ ನಿರತನಾಗಬೇಕು. ಆ ಧ್ಯಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯುಗಕ್ಕೊಮ್ಮೆ ಬಾರಿ ನಿನಗೆ ನಾನು ನನ್ನ ದರ್ಶನವನ್ನು ನೀಡುತ್ತೇನೆ ಅಂತ ಹೇಳಿ ಇದು ಸಕಾಲ, ಇದು ಸರಿಯಾದಂತಹ ಸಂದರ್ಭ, ಸುಮುಹೂರ್ತ ಎನ್ನುವುದಾಗಿ ಭಾವಿಸಿ ಎಲ್ಲಾ ಒಂದು ರೀತಿಯಾದಂತಹ ನಾಟಕವನ್ನು ಸೃಷ್ಟಿ ಮಾಡಿಕೊಂಡು ಇಲ್ಲಿಯವರೆಗಾಗಿ ಬಂದೆ. ನಿನಗೆ ದರ್ಶನವನ್ನು ಕೊಡುವುದಕ್ಕೆ ನಾನು ಮುಂದಾದಂತಹ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂತಹ ಘಟನಾವಳಿಗಳು ನಡೆಯಿತು? ದೇವರೇ, ನೀನು ನನಗೆ ದರ್ಶನವನ್ನು ಇಯ್ಯಬೇಕು ಎನ್ನುವ ಕಾಲಕ್ಕೆ ಅಥವಾ ಎನ್ನುವುದಕ್ಕಾಗಿ ಬಂದವ. ಆದರೆ ನನ್ನನ್ನು ಯುದ್ಧವನ್ನು ಏರ್ಪಡಿಸಿಬಿಟ್ಟೆಯಲ್ಲ, ಏನಿದೆ ನಮ್ಮ ಯಾಕಾಗಿ ನೀನ್ಯಾಕೆ ಇಲ್ಲಿಯವರೆಗಾಗಿ ಬಂದೆ? ಮಗು, ಪ್ರತಿಯೊಂದಕ್ಕೂ ಸಹಿತ ಕಾರಣ ಎನ್ನುವುದು ಇರುತ್ತದೆ. ಕಾರಣಂ ವಿನಾ ಕಾರ್ಯಂ ನಾಸ್ತಿ, ಕಾರ್ಯಂ ವಿನಾ ಕಾರಣಂ ನಾಸ್ತಿ. ಹರೇಣಾಪಿ ಹರಿಣಾಪಿ ಬ್ರಹ್ಮಣಾಪಿ ಸುರೇಣಾಪಿ ಲಲಾಟ ಲಿಖಿತ ರೇಖಾ ಪರಿಮಾರ್ತುಂ ನ ಶಕ್ಯತೆ. ಅದರ ಅರ್ಥ ಏನು? ಹರನಿಂದಲೇ ಆಗಲಿ, ಹರಿಯಿಂದಲೇ ಆಗಲಿ, ಅಥವಾ ಬ್ರಹ್ಮನಿಂದಲೇ ಆಗಲಿ, ಅಥವಾ ಇಂದ್ರಾದಿ ದಿಕ್ಪಾಲಕರಿಂದಲೇ ಆಗಲಿ, ಯಾರಿಂದಲೂ ಸಹಿತ ಒಮ್ಮೆ ಹೀಗೆ ಅಂತ ಹೇಳಿ ಬರದ ಮೇಲೆ ಅದನ್ನ ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ವಿಧಿ ಎನ್ನುವುದು ನಿಯಮ, ನೀತಿ ನಿಯತಿಗಳನ್ನ ತಪ್ಪಿ ನಡೆಯುವುದಕ್ಕೆ ದೇವತೆಗಳಿಂದಲೂ ಕೂಡ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ಚೌತ್ಯ ಚಂದ್ರನನ್ನ ದರ್ಶನ ಮಾಡಿದಂತಹ ಕಾರಣಕ್ಕಾಗಿ ನನ್ನ ಮೇಲೆ ಈ ಅಮೂಲ್ಯವಾದಂತಹ ರತ್ನ, ಸಮಂತಕ ರತ್ನ, ಇದನ್ನ ಹೌದು ಬೇಡಿದ ಹಾಗೆ ಚಿನ್ನವನ್ನು ಅಥವಾ ಮತ್ಯಾವುದನ್ನು ಕೊಡುವಂತಹ ಅಮೂಲ್ಯವಾದಂತಹ ರತ್ನ, ಇಂತಹ ಅತ್ಯಮೂಲ್ಯವಾದಂತಹ ರತ್ನವನ್ನ ನಾನು ಕದ್ದಿದ್ದೇನೆ, ತತ್ಪೂರ್ವಕವಾಗಿ ನಾನೊಂದು ಕೊಲೆಯನ್ನೂ ಮಾಡಿದ್ದೇನೆ ಎನ್ನುವಂತಹ ಅಪವಾದ ನನ್ನ ಮೇಲೆ ಬಂತು. ಈ ಅಪವಾದ ಎನ್ನುವುದು ಯಾರನ್ನೂ ಬಿಟ್ಟಿಲ್ಲ ಮಗು. ಪ್ರತಿಯೊಬ್ಬರನ್ನೂ ಸಹಿತ ಅಪವಾದ ಅಥವಾ ಈ ರೀತಿಯಾದಂತಹ ಮಾತುಗಳು, ನಿಂದೆಗಳು ಎಲ್ಲರನ್ನೂ ಕೂಡ ಬಾಧಿಸುತ್ತಲೇ ಇರುತ್ತದೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ನನ್ನನ್ನು ಹೇಗೆ ಕಂಡಿದ್ದಾರೆ? ಸರ್ವಾತ್ಮಕ ಭಾವದಿಂದ ದೇವರು ಎನ್ನುವುದಾಗಿ ಕಂಡರೂ ಸಹಿತ ನಾನು ಕೂಡ ಮನುಷ್ಯನಾಗಿ ಹುಟ್ಟಿದವನು ತಾನೆ. ತಾಯಿಗೆ ಹುಟ್ಟಿದಂತಹ ಮಗನಾಗಿ ಬಂದಂತಹ ನನಗೆ ಪ್ರತಿಯೊಂದು ಕೂಡ ತಟ್ಟುವುದೇ. ಆ ಕಾರಣಕ್ಕಾಗಿ ಇಲ್ಲಿ ನಡೆದಂತಹ ಘಟನಾವಳಿಗಳು ಎಲ್ಲವನ್ನೂ ಸಹಿತ ನಾನು ನೇರವಾಗಿ ಬಂದು ನಿನ್ನಲ್ಲಿ ನಾನು ರಾಮ ಅಂತ ಹೇಳಿಕೊಂಡು ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಿನಗೂ ಒಂದು ರೀತಿಯಾದಂತಹ ಅಹಂಕಾರ ಇತ್ತು, ನಾನೇ ಸರ್ವಶ್ರೇಷ್ಠ, ನನ್ನನ್ನು ಯಾರೂ ಮುಟ್ಟುವುದಿಲ್ಲ. ಈ ರೀತಿಯಾದಂತಹ ಅಹಂಕಾರವನ್ನ ಈ ರೀತಿಯಾದಂತಹ ಯುದ್ಧದ ಮುಖೇನವಾಗಿ ಹೊರಗಟ್ಟಿದೆ. ಅಹಂಕಾರ ದೂರಾದ ಮೇಲೆ ನಿನ್ನ ಮನಸ್ಸಿನಲ್ಲಿ ಜ್ಞಾನ ಎನ್ನುವುದು ಬಂತು. ಆಗ ನೀ ನನ್ನಲ್ಲಿದ್ದಂತಹ ರಾಮತ್ವವನ್ನು ಕಂಡೆ. ಹಾಗೂ ಅದಕ್ಕಾಗಿಯೇ ಹೇಳುವುದು, ಕಾಲ ಎನ್ನುವುದು ಯಾರನ್ನೂ ಬಿಡುವುದಿಲ್ಲ. ಪ್ರತಿಯೊಂದು ಸಹಿತ ಕಾಲದಲ್ಲಿಯೇ ನೀನ. ಆ ಕಾರಣಕ್ಕಾಗಿ ಬಂದವನು. ಇಂತಹ ಅಮೂಲ್ಯವಂತಹ ರತ್ನ ನನ್ನ ಅಪವಾದವನ್ನ ತೊಲಗಿಸುವಡೆ ಅದು ಬೇಕಾಗಿದೆ. ಹಾಗಾಗಿ ಈ ರತ್ನವನ್ನ ಕೊಡ್ತೀಯ ನೀನು. ಒಂದು ರಾಮ ರಾವಣರ ಯುದ್ಧದ ತರುವಾಯದಲ್ಲಿ ನಾನೊಮ್ಮೆ ಹೇಳಿದ್ದೆ, ಹುಡುಕಿದರೆ ದೇವರನ್ನು ಹುಡುಕಬೇಕು ಎಂಬುದಾಗಿ. ಆ ಕಾರಣಕ್ಕಾಗಿ ಇಂದು ನನ್ನೊಳಗೆ ನನ್ನ ಆ ಸಂಕಲ್ಪವನ್ನು ಈಡೇರಿಸಿದೆ ಎಂಬುದು ಈಗ ಅರ್ಥವಾಯಿತು. ಅಷ್ಟೇ ಅಲ್ಲ ದೇವರೇ, ನೀ ಕೇಳ್ತಾ ಇದ್ದೀರಿ ಸಮಂತಕ ರತ್ನವನ್ನ ಕೊಡುವು ಎಂಬುದು.
ಸಮಂತಕ ಒಂದಲ್ಲ. ನಾ ಮಾಡಿದ ಅಪರಾಧಕ್ಕಾಗಿ, ನಿನ್ನ ಮೇಲೆ ಕೈ ಮಾಡಿದ ಅಪರಾಧಕ್ಕಾಗಿ ಇನ್ನೊಂದು ರತ್ನವನ್ನು ನೀಡುತ್ತಾ ಇದ್ದೇನೆ. ಯಾವುದು? ಯಾಕೆ? ಜೀವನದಲ್ಲಿ ಮಾಡಿದಂತಹ ಪಾಪಗಳನ್ನ ತೊಳೆದುಕೊಳ್ಳಲಿಕ್ಕೆ ಮನುಷ್ಯನಾದವನಿಗೆ ಒಂದು ಮಾರ್ಗ ಉಂಟು. ಕನ್ಯಾದಾನೆಯನ್ನು ನಾ ಹೆತ್ತದ್ದಲ್ಲ. ಸದಾ ಬ್ರಹ್ಮಚಾರಿಯಾಗಿ ಬದುಕಿದ ಈ ಜಾಂಬವನ ಬದುಕಿಗೆ ಈಗೊಂದು 12 ವರ್ಷಗಳ ಹಿಂದೆ ಅಲೆಯುವ ಸಂದರ್ಭದಲ್ಲಿ ಒಂದು ಹೆಣ್ಣು ಶಿಶು ಸಿಕ್ಕಿತು. ಸಿಕ್ಕಂತ ಮಗುವನ್ನ ಜಾಂಬವತಿ ಎನ್ನುವ ನಾಮಕರಣವನ್ನ ಮಾಡಿಕೊಂಡೆ. ಅದನ್ನ ಪೋಷಿಸಿ ಬೆಳೆಸಿದೆ. ಇಂದು ಪ್ರೌಢಾವಸ್ಥೆಯಲ್ಲಿದ್ದಾಳೆ. ಮೊನ್ನೆ ಹೋದಾಗ ಮತ್ತೊಂದು ಮಗು ಸಿಕ್ಕಿತು. ಪ್ರವೀರ ಎಂಬುದಾಗಿ ಅವನಿಗೆ ನಾಮಕರಣವನ್ನ ಮಾಡಿ ಅವಳನ್ನ ಜಾಂಬವತಿಯ ಕೈ ಮೇಲಿಟ್ಟೆ. ಈ ಸಮಂತಕ ರತ್ನದ ಜೊತೆಯಲ್ಲಿ ಜಾಂಬವತಿ ಎನ್ನುವಂತ ಕನ್ಯಾರತ್ನವನ್ನು ನನಗೆ ದಾರೆ ಕೊಡ್ತೇನೆ. ಪ್ರವೀರನನ್ನ ಸಾಕಬೇಕು ದೇವರೇ, ನನಗೆ ಇವನನ್ನು ಸಾಕು, ನೀನು ಇವನನ್ನು ಸಾಕಬೇಕು ಎನ್ನುವುದಾಗಿ. ಯಾಕೆ? ಬ್ರಹ್ಮಚಾರಿಯ ಬದುಕು ಸಂಸಾರಿಯ ಬದುಕಾಗುವುದು ಬೇಡ. ಬ್ರಹ್ಮಚಾರಿಯಾದ ನಾನು ಬ್ರಹ್ಮಚಾರಿತ್ವದಲ್ಲಿ ಇನ್ನೆಷ್ಟು ಕಾಲ ನಿನ್ನ ಆಣತಿ ಇದೆಯೋ ಅಲ್ಲಿಯವರೆಗೆ ಬದುಕು ಸವೆಸಬೇಕಾದ ಬದುಕನ್ನ ರಾಮ ಧ್ಯಾನದಲ್ಲಿ ಸವೆಸ್ತೇನೆ. ಈ ರತ್ನಗಳೆರಡನ್ನೂ ನಿನ್ನ ಕೈ ಮೇಲೆ ಇಡ್ತಾ ಇದ್ದೇನೆ, ಸ್ವೀಕರಿಸಬೇಕು ದೇವರೇ. ಮಗು, ನಾನು ರಾಮನಾಗಿ ಇವಳನ್ನ ಜಾಂಬವತಿಯನ್ನ ಸ್ವೀಕರಿಸುವುದಕ್ಕೆ ಆಗೋದಿಲ್ಲ. ಯಾಕೆ? ರಾಮಾವತಾರದಲ್ಲಿ ನಾನು ಮಾಡಿದಂತಹ ಸಂಕಲ್ಪ ಏಕಪತ್ನಿ ವ್ರತಸ್ಥ. ಹೌದಲ್ಲ? ಈ ಕೃಷ್ಣಾವತಾರದಲ್ಲಿ ನಾನು ಕೃಷ್ಣಾವತಾರವನ್ನು ಕಳೆದ ಈ ಕಾರಣಕ್ಕಾಗಿ, ಯಾವ ಕಾರಣಕ್ಕೆ? ನನ್ನ ಭಕ್ತರನ್ನು ಉದ್ಧರಿಸುವಂತಹ ಕಾರಣಕ್ಕಾಗಿ ನೀನು ಭಕ್ತನಾಗಿ ಕೊಟ್ಟಿದ್ದನ್ನ ದೇವನಾಗಿ ಸ್ವೀಕರಿಸುತ್ತಾ ಇದ್ದೇನೆ. ಈ ಕನ್ಯಾರತ್ನವನ್ನು ಕೊಡುವುದರ ಮುಖೇನವಾಗಿ ಜೀವನದ ಅತ್ಯಮೂಲ್ಯವಾದಂತಹ ರತ್ನವನ್ನು ನೀನು ನನ್ನ ಕೈಗಿತ್ತಿದ್ದೀಯಾ, ಅದರ ಬದುಕನ್ನ ಬೆಳಗಿಸುವುದಕ್ಕೆ ನಾನು ಮುಂದಾಗತೇನಂತೆ. ಹಾಗೂ ನಿನ್ನ ಆಸೆಯಂತೆ ನಾನು ಸ್ವೀಕರಿಸ್ತೇನೆ. ಒಳ್ಳೆಯದಾಗಲಿ. ಎಲ್ಲ ವಿಪ್ರಬಾಂಧವರು, ನಿರ್ಮಾಣೇಶ್ವರ ಹಾಗೂ ಶ್ರೀ ಗಾಯತ್ರಿ ಸೇವಾ ಸಂಘ ಎರಡರ ಪರವಾಗಿಯೂ ಅನಂತ ಧನ್ಯವಾದಗಳು. ಈ ದಿನ ಲಲಿತಾ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಪಠಣೆಯನ್ನು ಈ ವೇದಿಕೆಯಲ್ಲಿ ಮಾಡಬೇಕು ಅಂತ ತೀರ್ಮಾನಿಸಿಕೊಂಡಾಗ